ಸರ್ವೋತ್ತಮನಾದ ಪುರುಷೋತ್ತಮನ ಪ್ರೀತಿಗಾಗಿ ಮೂಲರಾಮ ದಿಗ್ವಿಜಯ ರಾಮ ವೇದವ್ಯಾಸ ದೇವರ ವಂಶರಾಮ ಪ್ರಸನ್ನ ವಿಠ್ಠಲ ದೇವರ ಪ್ರೀತಿಗಾಗಿ ಅವರ ಅನುಗ್ರಹಕ್ಕಾಗಿ ಮೈಸೂರು ಮಹಾನಗರದ ಎಲ್ಲ ಭಗವದ್ಭಕ್ತರು, ಎಲ್ಲ ವಿದ್ವಾಂಸರು, ಗಣ್ಯ ಗೃಹಸ್ಥರು ಹಾಗೂ ಸ್ವಯಂ ಸೇವಕರು, ಸ್ವಯಂ ಸೇವಕಿಯರು, ಆಬಾಲ ವೃದ್ಧರು ಎಲ್ಲರೂ ಮಾಡಿದಂತಹ ಸೇವೆಯನ್ನು ಇಷ್ಟು ಹೊತ್ತು ಅನಿರುದ್ಧಾಚಾರ್ಯರು ತಿಳಿಸಿದ್ದಾರೆ. ಶಶಿಧರಾಚಾರ್ಯರು ಕೂಡ ನಿನ್ನೆ ಅನೇಕ ಜನರ ಸೇವೆಯ ಬಗ್ಗೆ ಹೇಳಿದ್ದಾರೆ. ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ಯಾವ ಫಲಾಪೇಕ್ಷೆ ಇಲ್ಲದೆ ನಿಸ್ಪೃಹವಾಗಿ ತನ್ಮಯ ಭಾವನೆಯಿಂದ ಎಲ್ಲರೂ ಮಾಡಿದ ಸೇವೆಯನ್ನು ನೋಡಿದರೆ ಭಗವಂತನ ಒಂದು ಅದ್ಭುತವಾದ ಶಕ್ತಿಯ ಸಾಕ್ಷಾತ್ಕಾರ ಇಲ್ಲಿರುವ ಜನರಲ್ಲಿ ಆಗ್ತಾ ಇದೆ. ದೇವರೇ ವಾಯುದೇವರನ್ನು, ತತ್ವಾಭಿಮಾನಿ ದೇವತೆಗಳನ್ನು ಪ್ರೇರಿಸಿ ಅವರ ಮೂಲಕ ಈ ಎಲ್ಲ ಸೇವೆಯನ್ನು ಮಾಡಿಸಿದ್ದಾನೆ. ಒಬ್ಬೊಬ್ಬ ವಿದ್ವಾಂಸರಿಗೂ ಸಾಕಷ್ಟು ಪಾಠ ಪ್ರವಚನಗಳು, ವಿವಿಧ ಕಾರ್ಯಗಳು, ಸೇವೆ, ಪೌರೋಹಿತ್ಯಾದಿಗಳು, ಅವರವರಿಗೆ ವಿವಿಧ ಜವಾಬ್ದಾರಿಗಳಿದ್ದರೂ ಕೂಡ ರಾಮದೇವರ ಸೇವೆ ಅನ್ನುವ ಒಂದೇ ಒಂದು ಭಾವನೆಯಿಂದ ಎಲ್ಲವನ್ನ ಬಿಟ್ಟು, ಅದರಂತೆ ಗೃಹಸ್ಥರು ತಮ್ಮ ಉದ್ಯೋಗ, ವ್ಯಾಪಾರ, ನಾನಾ ವಿಧವಾದಂತಹ ಕಾರ್ಯಗಳ ಒತ್ತಡ ಇದ್ದರೂ ಎಲ್ಲವನ್ನ ಮರೆತು ಒಂದು ದಿನ ಅಲ್ಲ, 2 ದಿನ ಅಲ್ಲ, 1 ತಿಂಗಳು ತಮ್ಮನ್ನು ತಾವು ಈ ಸೇವೆಗೆ ಸಮರ್ಪಿಸಿಕೊಂಡದ್ದನ್ನು ನೋಡಿದರೆ ನಿಜವಾಗಿ ಬಹಳ ಆಶ್ಚರ್ಯವೂ ಆಗ್ತದೆ, ಸಂತೋಷವೂ ಆಗ್ತದೆ. ಅಷ್ಟು ಉತ್ಸಾಹದಿಂದ, ಶ್ರದ್ಧೆಯಿಂದ ಎಲ್ಲರೂ ಕೂಡ ಸೇವೆಯನ್ನು ಮಾಡಿದ್ದಾರೆ. ಇಂತಹ ವಿಶಿಷ್ಟವಾದ ಸೇವೆಗೆ ಎಲ್ಲದರ ಮೇಲೆ ಇಲ್ಲಿ ಬಂದು ಇಷ್ಟು ಜನ ಇಲ್ಲಿ ಬಡಿಸಿದ್ದಾರೆ, ವಿವಿಧ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅಡಿಗೆ ಮಾಡಿದ್ದು, ಬಡಿಸಿದ್ದು, ನಿಮಗೆಲ್ಲ ನಾನಾ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಟ್ಟದ್ದರ ಬಗ್ಗೆ ಹೇಳಿದರು. ಅವರೆಲ್ಲ ಬಡಿಸಬೇಕಾಗಿದ್ದರೆ ಭಕ್ತಿಯಿಂದ ಎಷ್ಟೇ ಹೊತ್ತಾದರೂ 4 ಆಗಲಿ 5 ಆಗಲಿ 6 ಆಗಲಿ ಶ್ರದ್ಧೆಯಿಂದ ಕುಳಿತು ರಾಮದೇವರ ಪ್ರಸಾದ ಅಂತ ನೀವೆಲ್ಲ ಭಕ್ತಿಯಿಂದ ಬರ್ತಾ ಇದ್ರಲ್ಲ, ಅದು ಬಹಳ ದೊಡ್ಡ ಸೇವೆಯೇ. ಸಾಯಂಕಾಲದ ಪ್ರವಚನಕ್ಕೂ 11:40 ನಿನ್ನೆ ಪ್ರವಚನ ಮುಗಿದಾಗ, ಆದರೂ ಇದೇ ಸಂಖ್ಯೆಯಲ್ಲಿ ಇದೇ ಶ್ರದ್ಧೆಯಿಂದ ಕಣ್ಣು ಮುಚ್ಚಿದರೆ ಭಕ್ತಿಯಿಂದ ದೇವರ ಧ್ಯಾನಕ್ಕೆ ಮಾತ್ರ ಮುಚ್ಚಿದ್ದು, ಅಷ್ಟು ಶ್ರದ್ಧೆಯಿಂದ ಪ್ರವಚನವನ್ನು ಕೇಳಿದ್ದೀರಿ ಅಂದರೆ ಸ್ತೋತ್ರ ಅಲ್ಲ, ಆದರೆ ಭಗವಂತನಿಗೆ ಇದು ಸಮರ್ಪಣೆ. ಪರಮಾತ್ಮ ನಿಮ್ಮಲ್ಲಿ ನಿಂತು ಆ ಪ್ರೇರಣೆಯನ್ನು ಮಾಡಿ ನಿಮ್ಮಿಂದ ಶ್ರವಣವನ್ನು ಮಾಡಿಸಿದ್ದಾನೆ. ರಾಮದೇವರ ದರ್ಶನ, ತೀರ್ಥಪ್ರಸಾದದ ಸ್ವೀಕಾರ, ಇದೆಲ್ಲವನ್ನು ಮಾಡಿದಂತಹ ಪ್ರತಿಯೊಬ್ಬ ಈ ಊರಿನ, ಪರ ಊರಿನ ಎಲ್ಲ ಭಗವದ್ಭಕ್ತರು ವಿವಿಧ ಸೇವೆಗಳನ್ನು ಎಲ್ಲರೂ ಮಾಡಿದ್ದೀರಿ. ಅಧಿಕಾರಿಗಳು, ಸರ್ಕಾರದ ಅಧಿಕಾರಿಗಳು, ಮಾಧ್ಯಮದವರು, ವಿವಿಧ ರೀತಿಯ ಸೇವೆಗಳನ್ನು ಮಾಡಿದಂತಹ ಎಲ್ಲ ಭಗವದ್ಭಕ್ತರೂ ಇದ್ದೀರಿ. ಎಲ್ಲರಿಗಾಗಿ ನೀವು ಮಾಡಿದ ಸೇವೆಯನ್ನು ಭಗವಂತನಲ್ಲಿ ಗುರುಗಳ, ತತ್ವಾಭಿಮಾನಿ ದೇವತೆಗಳ, ವಾಯುದೇವರ ದ್ವಾರ ಸಮರ್ಪಣೆಯನ್ನು ಮಾಡುತ್ತಾ
ಅತೀ ಸಣ್ಣ ಕಸಗುಡಿಸುವ ಸೇವೆಯನ್ನು ಆರಂಭ ಮಾಡಿಕೊಂಡು ಬಹಳ ದೊಡ್ಡ ಸೇವೆಯವರೆಗೆ ಎಲ್ಲರೂ ಮಾಡಿದ ಸೇವೆಯಿಂದ ಭಗವಂತ ಪ್ರಸನ್ನನಾಗಿ ಎಲ್ಲರಿಗೆ ಇನ್ನೂ ಹೆಚ್ಚಿನ ದೇವರ ಸೇವೆಯನ್ನು ಮಾಡುವ ಸೌಭಾಗ್ಯ, ನಿರಂತರವಾಗಿ ಭಗವಂತನ ಮಹಿಮೆಯನ್ನು ಕೇಳುವ, ಜ್ಞಾನಿಗಳಿಂದ ತತ್ವಗಳ ಉಪದೇಶವನ್ನು ಶ್ರವಣ ಮಾಡುವಂತಹ ಸೌಭಾಗ್ಯವನ್ನು ಕರುಣಿಸಲಿ. ಮಾಡುವ ಎಲ್ಲ ಕಾರ್ಯಗಳಲ್ಲಿ ಹರಿಸ್ಮರಣೆ ನಿರಂತರ ಆಗದಿದ್ದರೂ ನಮ್ಮ ಯೋಗ್ಯತೆಗೆ ತಕ್ಕಂತೆ ಆಗಾಗ ಭಗವಂತನ ಸ್ಮರಣೆಯಾದರೂ ಬರುವಂತೆ ಆಗಲಿ. ಅದೂ ಆಗದೇ ಇದ್ದರೆ ಇಷ್ಟೆಲ್ಲ ಶ್ರಮಪಟ್ಟು ದೇವರ ಸೇವೆಯನ್ನು ಮಾಡಿದ್ದು, ಭಾಗವತಾದಿಗಳ ಶ್ರವಣ ಮಾಡಿದ್ದು ವ್ಯರ್ಥವಾದೀತು. ಧರ್ಮಸ್ವನುಷ್ಠಿತ ಪೂಂಸಾಂ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇದ್ಯದಿ ರತಿಂ ಶ್ರಮಯೇವ ಹಿ ಕೇವಲಂ ಅಂತ ಭಾಗವತವೇ ಆದೇಶ ಮಾಡಿದಂತೆ ಇಷ್ಟು ಶ್ರಮಪಟ್ಟದ್ದು. ವಿದ್ಯಾರ್ಥಿಗಳು, ನಮ್ಮ ವಿದ್ಯಾರ್ಥಿಗಳು, ಇಲ್ಲಿಯ ವಿದ್ಯಾರ್ಥಿಗಳು, ವಿದ್ವಾಂಸರು, ಸ್ವಯಂ ಸೇವಕರು ಹಾಗೂ ಸ್ವಯಂ ಸೇವಕಿಯರು, ಹೆಣ್ಣು ಮಕ್ಕಳು ಎಲ್ಲ ಪಟ್ಟ ಶ್ರಮ ನೋಡಿದರೆ ಇಷ್ಟು ಶ್ರಮ ಪಡುವುದಕ್ಕೆ ಸಾಧ್ಯವೇ ಅಂತ ಅನ್ನಿಸ್ತದೆ. ಅಷ್ಟು ಶ್ರಮ ಪಟ್ಟಿದ್ದಾರೆ, ವಿಶ್ರಾಂತಿಯೇ ಇಲ್ಲ. ವಿಶ್ರಾಂತಿ ಇಲ್ಲದಂತೆ ಈ ರೀತಿಯ ಸೇವೆಯನ್ನು ಮಾಡಿದ್ದು ಇದು ಪೂರ್ಣ ಸಾರ್ಥಕ ಆಗಬೇಕು. ಅವರೆಲ್ಲರಿಗೂ ನಿತ್ಯದಲ್ಲಿ ಯಾವುದೇ ಸತ್ಕರ್ಮಗಳನ್ನು ಮಾಡುವಾಗ, ಗೃಹಕರ್ಮಗಳನ್ನು, ಮನೆಯ ಕೆಲಸ ಮಾಡುವಾಗ, ಆಫೀಸಿನ ಕೆಲಸಗಳನ್ನು ಮಾಡುವಾಗಲೂ ಕೂಡ ಭಗವಂತನ ಸ್ಮರಣೆ ಬರಬೇಕು. ದೇವರು ಸ್ವತಂತ್ರ, ಸರ್ವಪ್ರೇರಕ, ನನ್ನಲ್ಲಿದ್ದು ಎಲ್ಲವನ್ನು ಮಾಡಿಸ್ತಾನೆ. ಸುತ್ತಮುತ್ತಲಿದ್ದ ಎಲ್ಲ ಬಂಧು ಬಾಂಧವರು, ಇಷ್ಟ ಮಿತ್ರರು ಎಲ್ಲರೊಳಗಿದ್ದು ಆ ಪರಮಾತ್ಮನೇ ನಮಗೆ ಮಾಡುವ ಎಲ್ಲ ಉಪಕಾರ ಅವನೇ ಸಾಕಿ ಸಲಹುವುದು ಅನ್ನುವ ಅನುಸಂಧಾನ ಕಾಲಕಾಲಕ್ಕೆ ಬಂದು ಮಾಡಿದ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ, ದೇಹ ನಿನ್ನೆ ದಿವಸವೇ ಭಾಗವತದ ಸಂದೇಶ ಕೇಳಿದ್ದೀರಿ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ ಅಂತ. ಆ ಸಮರ್ಪಣೆಯ ಭಾವ ನಿರಂತರವಾಗಿ ಎಲ್ಲರಲ್ಲಿ ಇರಲಿ. ಈ ತರಹದ ಸೇವೆಯ ಸಮರ್ಪಣೆಯಿಂದ ಪ್ರಸನ್ನನಾಗಿ ಪರಮಾತ್ಮ ಎಲ್ಲ ರೀತಿಯ ಸಾಧನೆಗೆ ಬರುವ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಲಿ. ಆಯುರಾರೋಗ್ಯಾದಿಗಳು, ಐಶ್ವರ್ಯಾದಿಗಳು, ಅವರವರಿಗೆ ಬೇಕಾದ ಎಲ್ಲ ಇಷ್ಟಾರ್ಥಗಳನ್ನು ದೇವರು ಪರಿಪೂರ್ಣ ಮಾಡಿ, ಆ ಇಷ್ಟಾರ್ಥಗಳನ್ನು ಪರಿಪೂರ್ಣ ಮಾಡಿ ಸುಮ್ಮನೆ ಹಾಗೆ ಸಂಸಾರದಲ್ಲಿ ಆಸಕ್ತರಾಗಿ ಇಲ್ಲದಂತೆ ಭಗವಂತನ ಸೇವೆಯನ್ನು ನಿರಂತರವಾಗಿ ಮಾಡ್ತಾ, ಶಾಸ್ತ್ರಗಳ ಶ್ರವಣ ಮಾಡ್ತಾ ಜನ್ಮವನ್ನು ಪೂರ್ಣವಾಗಿ ಸಾರ್ಥಕಪಡಿಸಿಕೊಳ್ಳುವಂತೆ ಎಲ್ಲರಿಗೂ ಪರಮಾನುಗ್ರಹವನ್ನು ಮಾಡಲಿ. ಪ್ರೀತಿಯಿಂದ ಎಲ್ಲರನ್ನ ತನ್ನ ದಾಸರನ್ನಾಗಿ ಪರಮಾತ್ಮ ಸ್ವೀಕಾರ ಮಾಡಲಿ ಎಂಬುದಾಗಿ ಭಗವಂತನಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಗುರುಗಳ ದ್ವಾರ, ತತ್ವಾಭಿಮಾನಿ ದೇವತೆಗಳ ವಾಯುದೇವರ ದ್ವಾರ ಪುನಃ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಪಂಡಿತ ಅನಿರುದ್ಧಾಚಾರ್ಯ ಬಹಳ ವಿಶೇಷವಾಗಿ ನಿಮ್ಮೆಲ್ಲರ ಪೂರ್ಣವಾದ ಅಭಿಮಾನ, ಸಹಕಾರ, ಎಲ್ಲರ ಸಹಾಯದಿಂದ, ಎಲ್ಲ ವಿದ್ವಾಂಸರ ಪರಿಪೂರ್ಣವಾದ ಬೆಂಬಲ, ಎಲ್ಲ ಸದ್ಗೃಹಸ್ಥರ ಗಣ್ಯರ ವಿಶೇಷವಾದಂತಹ ಎಲ್ಲ ರೀತಿಯ ಬೆಂಬಲದಿಂದ ಇಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಅಧಿಕ ಮಾಸದಲ್ಲಿ ಆ ಪರಮಾತ್ಮನ ಅಧಿಕವಾದ ಪ್ರೀತಿಯಾಗುವ ರೀತಿಯಲ್ಲಿ ಮಾಡಿದ್ದಾನೆ. ಅವನಿಗೂ ನಿರಂತರ ಷಟ್ಶಾಸ್ತ್ರಗಳ ಪಾಠ ಪ್ರವಚನವನ್ನು ಮಾಡುವ ಒಂದು ವಿಶೇಷವಾದ ಸುಯೋಗವನ್ನು ದೇವರು ಕರುಣಿಸಲಿ. ಧಾರ್ಮಿಕವಾದ ಕಾರ್ಯಗಳು, ಜ್ಞಾನದ ಕಾರ್ಯಗಳು ನಿರಂತರವಾಗಿ ನಡೆಯುವಂತೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಇಲ್ಲಿ ಸೇವೆ ಮಾಡಿದ ವಿದ್ವಾಂಸರು ಎಲ್ಲರೂ ಪಾಠ ಪ್ರವಚನ ಮಾಡುವವರೇ. ಇನ್ನೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೂ ಜಿಜ್ಞಾಸುಗಳಿಗೆ ಎಲ್ಲರಿಗೂ ಪಾಠ ಪ್ರವಚನಗಳನ್ನು ಮಾಡಿ ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು ಮಾಡುವಂತಹ ಎಲ್ಲ ಭಗವದ್ಭಕ್ತರಲ್ಲಿಯೂ ಭಕ್ತಿಯನ್ನು ಮೂಡಿಸುವಂತಹ ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯಗಳನ್ನು ಎಲ್ಲ ವಿದ್ವಾಂಸರಿಗೂ ನೀಡಲಿ. ಶ್ರವಣ ಮಾಡಿ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಸೌಭಾಗ್ಯವನ್ನು ಎಲ್ಲ ಜಿಜ್ಞಾಸುಗಳಿಗೆ, ಎಲ್ಲ ಸ್ವಯಂ ಸೇವಕರಿಗೂ ಸ್ವಯಂ ಸೇವಕಿಯರಿಗೂ ಭಗವಂತ ನೀಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ರಾತ್ರಿ 11-12 ಆದರೂ ಬೇಸರಿಸದೆ, ನಿದ್ರೆ ಮಾಡದೆ
ಭಾಗವತವನ್ನು ಪ್ರಾರಂಭದಲ್ಲಿಯೂ ಕೊನೆಯಲ್ಲಿಯೂ ಕೇಳಿದ ಎಲ್ಲ ಮಕ್ಕಳಿಗೆ ವಿಶೇಷವಾಗಿ ದೇವರು ಅನುಗ್ರಹವನ್ನು ಮಾಡಲಿ. ಆ ಎಲ್ಲ ಮಕ್ಕಳಿಗೆ ಗೊಂಬೆಯನ್ನು ಪೂಜಿಸಿ ದೇವರ ಸ್ಮರಣೆಯನ್ನು ಮಾಡಿ ಎಲ್ಲರೂ ನಿಮ್ಮ ನಿತ್ಯದ ಕಾರ್ಯ ಮಾಡಬೇಕು, ಶಾಲೆಗೆ ಹೋಗಬೇಕು ಅಂತ ಹೇಳಿದ್ವಿ. ಆ ಗೊಂಬೆಗಳು ಮುರಿದು ಹೋಗ್ಬೋದು, ಕೈ ಕಾಲು ಆವಾಗ. ಹಾಗಾಗಿ ದೇವರಿಗೆ ಕೈಕಾಲು ಮುರಿತು ಅಂತ ಅವರಿಗೆ ಅನ್ನಿಸ್ಬಾರದು ಮಕ್ಕಳಿಗೆ ಅಂತ ಎಲ್ಲರಿಗೆ ಚಿಕ್ಕ ಕೃಷ್ಣನ ಪ್ರತಿಮೆಯನ್ನು ಮಂತ್ರಾಕ್ಷತೆಯ ಸಂದರ್ಭದಲ್ಲಿ ಮಕ್ಕಳಿಗೆಲ್ಲ ಕೊಡ್ತಾ ಇದ್ದೇವೆ. ಅದನ್ನಿಟ್ಟುಕೊಂಡು ಅವರು ನಿತ್ಯದಲ್ಲಿ ಪೂಜೆಯನ್ನು ಮಾಡಿ ದೇವರ ಅನುಗ್ರಹವನ್ನು ಎಲ್ಲರೂ ಪಡೆದುಕೊಳ್ಳಬೇಕು. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸನತ್ಕುಮಾರಶಿಷ್ಯಾಯ ಸರ್ವಶಾಸ್ತ್ರಾರ್ಥವೇದಿನೇ ವಿಷ್ಣುಭಕ್ತಿಪ್ರಬೋಧಾಯ ನಾರದಾಯ ನಮೋ ನಮಃ. ನೌಮಿನ್ಯಾಯ ಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್. ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಹರಿಪಾದೋದ್ಭವಾ ಗಂಗಾ ಪಾವನಿ ಯಸ್ಯ ಸನ್ನಿಧೌ ದೃಶ್ಯತೆದ್ಯಾಪಿ ತದ್ಭಕ್ತೈಃ ಸತ್ಸಂಕಲ್ಪೋ ಭವೇನ್ಮುದೆ. ಸತ್ಯೇ ಸಾತ್ಯವತೆ ಯೋಕ್ತೆ ಸಂತುಷ್ಟೋ ಯಃ ಸದಾ ಸುಧೀಃ ಸತ್ಯಸಂತುಷ್ಟನಾಮಾನಂ ಯತಿರಾಜಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ರಾಜೋವಾಚ ಅಥ ಭಾಗವತಂ ಬ್ರೂತ ಯದ್ಧರ್ಮೋ ಯಾದೃಶೋ ನೃಣಾಂ ಯಥಾ ಚರತಿ ಯದ್ಬ್ರೂತೆ ಯೈರ್ಲಿಂಗೈರ್ಭಗವತ್ಪ್ರಿಯಃ ಸ್ವಸ್ಥಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾಪ್ರಸಕ್ತೋ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಹರಿ ಓಂ. ಮಹಾನುಭಾವರಾದ ಜಾಯಂತೇಯರು ಋಷಭನಾಮಕ ಪರಮಾತ್ಮನಿಂದ ಜಯಂತಿ ದೇವಿಯಲ್ಲಿ ಜನಿಸಿದ ತತ್ವಜ್ಞಾನಿಗಳು, ಭಗವದ್ಭಕ್ತರು. ಮಹಾಲಕ್ಷ್ಮೀ ದೇವಿಯಲ್ಲಿ ಸಾಕ್ಷಾತ್ ಪರಮಾತ್ಮನಿಂದ ಜನಿಸಿ ಬರ್ತಾರೆ ಅಂದರೆ ಸಾಮಾನ್ಯರಲ್ಲ. ಅಂತಹ ಮಹಾನುಭಾವರ
ಎದುರಿನಲ್ಲಿ ಪ್ರಶ್ನೆ ಕೇಳಿ ಉತ್ತರಗಳನ್ನು ಪಡೆಯುವ ಸೌಭಾಗ್ಯವನ್ನು ಪಡೆದ ಆ ನಿಮಿ ಅವನೇ ನಿಜವಾಗಿ ಧನ್ಯನಾಗಿದ್ದಾನೆ. ಅಂತಹ ನಿಮಿ ನಮ್ಮೆಲ್ಲರ ರೆಪ್ಪೆಯಲ್ಲಿದ್ದಾನೆ ಅನ್ನೋದೇ ಒಂದು ನಮ್ಮ ದೊಡ್ಡ ಸೌಭಾಗ್ಯ ಎಲ್ಲ ಮಾನವರದು. ಆ ನಿಮಿ ತಾನು ಕಣ್ತೆರೆದು ಯಾವ ಜಾಯಂತೆಯರನ್ನು ಕಣ್ತುಂಬ ನೋಡಿ ಪಾದ ಮುಟ್ಟಿ ನಮಸ್ಕರಿಸಿ ಅವರಿಂದ ಉಪದೇಶವನ್ನು ಕೇಳಿದ ಅದೇ ನಿಮಿಯ ಸನ್ನಿಧಾನದಿಂದ ಕೂಡಿದ ರೆಪ್ಪೆಗಳನ್ನು ಪಡೆದ ನಾವೆಲ್ಲ ಅಂತಹ ಜ್ಞಾನಿಗಳ ದರ್ಶನವನ್ನೇ ಪಡೆದು ಅವರ ಅನುಗ್ರಹದಿಂದ ತತ್ವಗಳ ಉಪದೇಶವನ್ನು ಪಡೆಯುವ ಸೌಭಾಗ್ಯವನ್ನು ಪಡೆದುಕೊಳ್ಳುವಂಥ ನಮ್ಮೆಲ್ಲರ ಪರವಾಗಿ ಆ ನಿಮಿ ಚಕ್ರವರ್ತಿ ದೇವತೆಗಳಲ್ಲಿ ವಾಯುದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಿ. ಆ ಜಯಂತೆಯರ ಅನುಗ್ರಹ ನಮ್ಮೆಲ್ಲರ ಮೇಲೂ ಆಗಲಿ ಎನ್ನುವ ಪ್ರಾರ್ಥನೆಯನ್ನು ನಾವು ಮಾಡೋಣ. ಭಾಗವತ ಧರ್ಮದ ಬಗ್ಗೆ ಮತ್ತೆ ಉಪದೇಶವನ್ನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಹರಿ ಎಂಬ ಜ್ಞಾನಿಗಳು, ಶ್ರೀಹರಿಯ ಹೆಸರನ್ನೇ ಇಟ್ಟುಕೊಂಡ ಪುಣ್ಯಾತ್ಮರು ಉಪದೇಶವನ್ನು ಮಾಡುತ್ತಾರೆ. ಭಗವದ್ಭಕ್ತಿಯನ್ನು ಎಷ್ಟು ಶುದ್ಧವಾದ ರೀತಿಯಲ್ಲಿ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆಯೋ ಹಾಗೆ ಪಡೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಭಾಗವತೋತ್ತಮರು ಅಂತ ಅನಿಸಿಕೊಳ್ಳಬೇಕಾದರೆ ಹೇಗೆ ಭಕ್ತಿಯನ್ನು ಮಾಡಬೇಕು, ನಿಜವಾದ ಭಾಗವತರು ಹೇಗಿರಬೇಕು ಅನ್ನುವುದನ್ನು ತಿಳಿಸಿಕೊಡ್ತಾರೆ. ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನು ಸಂಗ್ರಹ ಮಾಡಿ ಸ್ಪಷ್ಟವಾದ ರೀತಿಯಲ್ಲಿ ವಿವರಣೆ ಕೊಟ್ಟು ಹೇಳುತ್ತಾರೆ. ಭಗವಂತ ಸರ್ವೋತ್ತಮನಾಗಿದ್ದಾನೆ ಅಂತ ತಿಳಿಯಬೇಕು. ಜಗತ್ತಿನ ಎಲ್ಲ ಕಣಗಳಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ತಿಳಿಯಬೇಕು. ಕಣಗಳಲ್ಲಿ ಅಂದರೆ ಕೇವಲ ಪಾರ್ಥಿವಾದಿ ವಸ್ತುಗಳಲ್ಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬ ಮನುಷ್ಯನ ಮಾನಸಿಕ ಭಾವನೆಗಳೂ ಭಗವಂತನ ಅಧೀನ. ಅಲ್ಲಿಯೂ ಪರಮಾತ್ಮ ಇದ್ದಾನೆ. ಅದನ್ನೂ ಸೃಷ್ಟಿ ಮಾಡುವವನು, ಸ್ಥಿತಿ ಮಾಡುವವನು, ಅದಕ್ಕೂ ನಾಶ ಮಾಡುವವನು ಭಗವಂತ ಅಂತ ತಿಳಿಯಬೇಕು. ಒಬ್ಬ ಮನುಷ್ಯ ಇನ್ನೊಬ್ಬನ ಮೇಲೆ ಪ್ರೀತಿಯನ್ನು ಮಾಡ್ತಾನೆ, ದ್ವೇಷವನ್ನು ಮಾಡ್ತಾನೆ, ದಯೆ ತೋರ್ತಾನೆ, ಕ್ರೋಧ ಇದೆ, ನಾನಾ ವಿಧವಾದಂತಹ ಮನಸ್ಸಿನ ವೃತ್ತಿಗಳಿವೆ. ಅವುಗಳೆಲ್ಲವೂ ಭಗವಂತನ ಅಧೀನ ಅಂತ ತಿಳಿದರೆ ಅವನು ಉತ್ತಮ ಭಗವದ್ಭಕ್ತ ಅಂತ ಅರ್ಥ. ಒಂದು ಸುಖ ಆದರೆ ದೇವರ ಅಧೀನ, ದುಃಖ ಆದರೆ ದೇವರ ಅಧೀನ. ದೇವರು ನನ್ನ ಕರ್ಮಗಳಿಗೆ ಅನುಗುಣವಾಗಿ ದುಃಖ ಕೊಟ್ಟದ್ದು ಅಂತ ತಿಳಿಯಬೇಕು. ಪ್ರೇಮ, ಮೈತ್ರಿ, ಪ್ರೀತಿ, ಮೈತ್ರಿ, ಉಪೇಕ್ಷೆ ಏನೇನು ಮಾಡ್ತೇವೋ ಎಲ್ಲವೂ ಭಗವಂತನ ಅಧೀನ ಅಂತ. ಅತಸ್ತತ್ ಪ್ರೇರಣಾ ದೇವ ಪ್ರೇಮಾದ್ಯಾಹ ಮಮ ಜಜ್ಞಿರೇ ಅನ್ನುವಂತಹ ಅನುಸಂಧಾನ ಇರಬೇಕು. ಅವನು ಉತ್ತಮ ಭಗವದ್ಭಕ್ತ ಅಂತನಿಸಿಕೊಳ್ತಾನೆ. ಚೆನ್ನಾಗಿ ಗಮನಿಸಿ, ಇಲ್ಲದೇ ಇದ್ದರೆ ನಮ್ಮನ್ನು ಉತ್ತಮ ಭಗವದ್ಭಕ್ತರು ಅಂತ ಎಣಿಸುವುದಕ್ಕೆ ಭಾಗವತ ಸಿದ್ಧ ಇಲ್ಲ. ಇನ್ನು ಕೆಲವರಿದ್ದಾರೆ, ದೇವರನ್ನು ಉತ್ತಮ ಅಂತ ತಿಳಿತಾರೆ, ಸರ್ವೋತ್ತಮ ಅಂತ. ಕ್ಷೀರಸಾಗರದಲ್ಲಿದ್ದಾನೆ ಪರಮಾತ್ಮ, ಸರ್ವರಿಗೆ ನಿಯಾಮಕ ಅಂತ ಸಾಮಾನ್ಯವಾಗಿ ಸ್ಥೂಲವಾಗಿ ತಿಳಿಯುತ್ತಾರೆ. ಆದರೆ ಎಲ್ಲವೂ ಅವನ ಅಧೀನ. ಜ್ಞಾನ, ಇಚ್ಛಾ, ಪ್ರಯತ್ನ, ಪ್ರೀತಿ, ದ್ವೇಷ, ಕಾಮ ಎಲ್ಲವೂ ಅವನ ಅಧೀನ. ಎಲ್ಲ ವಸ್ತುಗಳು, ಎಲ್ಲ ಭಾವನೆಗಳು, ಎಲ್ಲ ದೇವತೆಗಳು, ಎಲ್ಲ ಋಷಿಗಳು, ಎಲ್ಲ ಮಾನವರು ಎಲ್ಲವೂ ಅವನ ಅಧೀನ ಅಂತ ತಿಳಿಯೋದಿಲ್ಲ. ಅವರು ಮಧ್ಯಮ ಭಕ್ತರು. ಇನ್ನು ಅಧಮ ಭಕ್ತರಿದ್ದಾರೆ, ಅವರು ದೇವರನ್ನು ಸರ್ವೋತ್ತಮ ಅಂತೂ ತಿಳಿಯೋದಿಲ್ಲ. ಪ್ರೀತಿ ಮಾಡ್ತಾರೆ, ಭಕ್ತಿ ಮಾಡ್ತಾರೆ ತಕ್ಕ ಮಟ್ಟಿಗೆ, ರಾಜನಂತೆ ಭಾಳ ದೊಡ್ಡ ವ್ಯಕ್ತಿ ದೇವರು ಅಂತ ವಿಶ್ವಾಸ ಮಾಡ್ತಾರೆ. ಪ್ರತಿಮೆಯಲ್ಲಿ ಮಾತ್ರ ದೇವರಿದ್ದಾನೆ, ಸರ್ವತ್ರ ವ್ಯಾಪ್ತ ಅಂತ ತಿಳಿಯೋದಿಲ್ಲ. ಎಲ್ಲರ ಹೃದಯದಲ್ಲಿ ದೇವರಿದ್ದಾನೆ ಅಂತ ಗೊತ್ತಿಲ್ಲ. ಅರ್ಚಾಯಾಮೇವ ಸಂಸ್ಥಿತಂ, ಪ್ರತಿಮೆಯಲ್ಲಿ ಮಾತ್ರ ದೇವರಿದ್ದಾನೆ ಅಂತ ಭಾವಿಸ್ತಾರೆ. ತಿಳಿದುಕೊಳ್ಳಿ, ದೇವಸ್ಥಾನಗಳಿಗೆ ಹೋಗಿ ಪ್ರತಿಮೆಯಲ್ಲಿ ಪರಮಾತ್ಮನಿದ್ದಾನೆ ಅಂತ ತಿಳಿದು ಪ್ರದಕ್ಷಿಣೆ, ನಮಸ್ಕಾರ, ಸೇವೆ, ಶುಶ್ರೂಷೆಗಳನ್ನು ಮಾಡೋದು ಇದು ಭಕ್ತರ ಲಕ್ಷಣ. ಅವನು ಬಹಳ ದೊಡ್ಡ ಭಕ್ತ ಅಂತ ನಾವಿವತ್ತು ತಿಳಿತೇವೆ. ಭಕ್ತನೇ ಅಲ್ಲ ಅಂತಲ್ಲ, ಆದರೆ ಅಲ್ಲಿಗೆ ಸೀಮಿತ ಆಗಬಾರ್ದು. ದೇವಸ್ಥಾನದಲ್ಲಿ ಮಾತ್ರ ದೇವರು ಅಂತ ತಿಳಿಯಬಾರದು. ದೇವಸ್ಥಾನದಲ್ಲಿ ಪ್ರತಿಮೆಯಲ್ಲಿಯೂ ದೇವರಿದ್ದಾನೆ, ಎಲ್ಲರ ಹೃದಯದಲ್ಲಿಯೂ ದೇವರಿದ್ದಾನೆ.
ಎಲ್ಲ ವಸ್ತುಗಳಲ್ಲಿಯೂ ಪರಮಾತ್ಮನಿದ್ದಾನೆ ಎನ್ನುವುದನ್ನು ತಿಳಿಯಲೇಬೇಕು. ತಿಳಿಯದಿದ್ದರೆ ಅವನು ಅಧಮ ಭಕ್ತ ಅಂತ ಆಗ್ತಾನೆ. ಇಷ್ಟು ಮಾತ್ರ ಅಲ್ಲ, ಆ ಅಧಮ ಭಕ್ತರು ದೇವರಿಗೂ ನನಗೂ ಸಂಬಂಧ ಇದೆ, ನಾನು ದೇವರ ಭಕ್ತ ಅಂತ ದೇವರಿಗೊಂದು ಕೈ ಮುಗಿತಾರೆ. ಭಗವದ್ಭಕ್ತರಾದ ದೇವತೆಗಳನ್ನು ತಾರತಮ್ಯ ಕ್ರಮದಲ್ಲಿ ತಿಳಿದು ಅವರಲ್ಲಿ ಭಕ್ತಿ ಮಾಡೋದಿಲ್ಲ, ಅವರ ಸೇವೆಯನ್ನು ಮಾಡೋದಿಲ್ಲ, ಅವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡೋದಿಲ್ಲ. ಹಾಗಾದರೆ ಆ ಅಧಮ ಭಕ್ತನಾದಂತಹ ವ್ಯಕ್ತಿಗೆ, ಅದರಲ್ಲಿ ಶ್ರೀನಿವಾಸ ತೀರ್ಥರು ಬಹಳಷ್ಟು ಪ್ರಭೇದಗಳನ್ನು ಹೇಳ್ತಾರೆ. ಅಧಮರಲ್ಲಿ ಉತ್ತಮ, ಮಧ್ಯಮ, ಅಧಮರು ಅಂತಿದ್ದಾರೆ. ಮತ್ತೆ ದೇವತೆಗಳಲ್ಲಿ ತಕ್ಕ ಮಟ್ಟಿಗೆ ಭಕ್ತಿಯನ್ನು ಮಾಡ್ತಾರೆ, ಹೆಚ್ಚು ಶ್ರದ್ಧೆಯನ್ನು ಇಟ್ಟುಕೊಳ್ಳೋದಿಲ್ಲ ಅಂಥವರು ಕೆಲವರಿದ್ದಾರೆ. ಉಪೇಕ್ಷೆ ಮಾಡುವವರು ಕೆಲವರಿದ್ದಾರೆ, ತಿರಸ್ಕಾರ ಮಾಡುವವರು ಕೆಲವರಿದ್ದಾರೆ. ತಕ್ಕ ಮಟ್ಟಿಗೆ ಭಕ್ತಿ ಮಾಡಿದರೆ ಪರವಾಗಿಲ್ಲ, ಇವತ್ತಿಲ್ಲ ನಾಳೆ ದೇವರ ಅನುಗ್ರಹದಿಂದ ಅವರು ಅಧಮ ಭಕ್ತರಾದವರು ಮಧ್ಯಮರಾಗಿ ಉತ್ತಮರಾಗ್ಬೋದು. ಉಪೇಕ್ಷೆ ಮಾಡ್ತಾರಲ್ಲ ಅವರು ಪುನಃ ಪುನಃ ಸಂಸಾರದಲ್ಲಿಯೇ ಬರ್ತಾರೆ. ತಿರಸ್ಕಾರ ಮಾಡ್ತಾರಲ್ಲ ದೇವತೆಗಳನ್ನು, ಅವರು ತಮಸ್ಸಿಗೆ ಹೋಗ್ತಾರೆ, ನಿತ್ಯ ನರಕದಲ್ಲಿ ವಾಸವಾಗ್ತದೆ ಅಂತ ಹೇಳ್ತಾರೆ. ಚೆನ್ನಾಗಿ ತಿಳಿದುಕೊಳ್ಳಿ. ಕುರ್ಯುರ್ ವಿಷ್ಣಾವಪಿ ದ್ವೇಷಂ ದೇವಾಹ ದೇವಾವಮಾನಿನಃ ಅಂತ. ಕುರ್ಯುಹು ಅಂದರೆ ಕಾರಯೇಯುಹು. ದೇವತೆಗಳಿಗೂ ಭಗವಂತನಿಗೂ ಇರುವ ಘನಿಷ್ಠವಾದ ಸಂಬಂಧ, ಸ್ವಾಮಿ ಹಾಗೂ ದಾಸರಿಗಿರುವ ಘನಿಷ್ಠವಾದಂತಹ ಆ ಪ್ರೀತಿ ವಿಶ್ವಾಸಗಳು, ದೇವರಲ್ಲಿ ಮಾಡುವ ಭಕ್ತಿ ದೇವತೆಗಳದು, ದೇವರು ಅವರ ಮೇಲೆ ಮಾಡುವ ಅನುಗ್ರಹ ಎಷ್ಟು ಗಟ್ಟಿಯಾಗಿದೆ ಅಂದರೆ, ನನ್ನಲ್ಲಿ ಮಾತ್ರ ಭಕ್ತಿ ಮಾಡಿ ದೇವತೆಗಳಲ್ಲಿ ನೀವು ಚೆನ್ನಾಗಿ ಭಕ್ತಿ ಮಾಡದೇ ಇದ್ದರೆ ನಿಮ್ಮನ್ನು ನಾನು ಉದ್ಧಾರ ಮಾಡೋದಿಲ್ಲ ಅಂತ ದೇವರ ಪ್ರತಿಜ್ಞೆ. ಎಲ್ಲ ದೇವತೆಗಳಲ್ಲಿ ತಾರತಮ್ಯ ಕ್ರಮದಲ್ಲಿ ಭಕ್ತಿಯನ್ನು ಮಾಡಲೇಬೇಕು ಅಂತ. ಆದರೆ ಸರ್ವೋತ್ತಮತ್ವೇನ ಪರಮಾತ್ಮನನ್ನು ಮಾತ್ರ ಭಜಿಸೋದು. ಆದರೆ ರಮಾಬ್ರಹ್ಮಾದಿ ಎಲ್ಲ ದೇವತೆಗಳನ್ನು ತಾರತಮ್ಯ ಕ್ರಮದಲ್ಲಿ ತಿಳಿದು ಭಜಿಸಬೇಕು ಅಂತ ಶ್ರೀಮದ್ ಆಚಾರ್ಯರ ಬಗ್ಗೆ ಅನೇಕರ ಆಕ್ಷೇಪ ಇದೆ. ಶ್ರೀಮದಾಚಾರ್ಯರು ವಿಷ್ಣುವಿನ ಮಹಿಮೆಯನ್ನು ಮಾತ್ರ ಹೇಳ್ತಾರೆ, ವಿಷ್ಣುವಿನ ಉಪಾಸನೆಯ ಬಗ್ಗೆ ಮಾತ್ರ ತಿಳಿಸ್ತಾರೆ. ತಾವು ವಾಯುದೇವರ ಅವತಾರ ಅನ್ನುವುದಕ್ಕೆ ವಾಯುದೇವರ ಬಗ್ಗೆ ಮಾತ್ರ ಹೇಳ್ತಾರೆ, ಉಳಿದ ದೇವತೆಗಳ ಬಗ್ಗೆ ಹೇಳೋದಿಲ್ಲ ಅಂತ. ಸರ್ವಮೂಲ ಗ್ರಂಥಗಳ ಅಧ್ಯಯನವನ್ನು ಮಾಡದೇ ಇದ್ದು ಮಾಡುವ ಆಕ್ಷೇಪ ಇದು. ನಿಜವಾಗಿ ಸರ್ವಮೂಲ ಗ್ರಂಥಗಳನ್ನು ಗುರುಮುಖದಿಂದ ಶ್ರವಣ ಮಾಡಿದವರಾದರೆ ಈ ಆಕ್ಷೇಪ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ದೇವತೆಗಳ ಉಪಾಸನೆಯನ್ನು ಮಾಡಬೇಕಲ್ಲ, ಮಾಡಲೇಬೇಕು. ಮಾಡದಿದ್ದರೆ ಏನು ಅನರ್ಥ, ನಿತ್ಯ ನರಕವೇ ಆಗ್ತದೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ಸಾರಿ ಹೇಳಿದವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಆ ದೇವತೆಗಳ ಬಗ್ಗೆ ಒಂದು ಸಣ್ಣ ತಪ್ಪು ಕಲ್ಪನೆ ಬಂದರೆ, ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಕೇಳ್ತಾನೆ ಅಂದರೆ ದಡ್ಡ, ಗೊತ್ತಿಲ್ಲ ಅಂತ ಕೇಳ್ತಾನೆ. ಅರ್ಜುನ ಬಿಡಿ, ದೇವೇಂದ್ರ, ಎಷ್ಟೋ ರಾಜರು, ಮಹಾರಾಜರು, ಪರೀಕ್ಷಿತನಂತಹ ರಾಜರು ಬಹಳ ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಕೇಳ್ತಾರೆ. ಇಷ್ಟೂ ಗೊತ್ತಿಲ್ವೇ ಅವರಿಗೆ? ಹೌದು, ಯಾರಿಗೂ ಗೊತ್ತಿಲ್ಲ. ವಾಯುದೇವರು ಮಾತ್ರ ಸರ್ವಜ್ಞರು. ಹೇಳಬಹುದಾಗಿತ್ತಲ್ಲ ಉತ್ತರ ಶ್ರೀಮದಾಚಾರ್ಯರ ಹಾಗೆ, ಪಕ್ಷಪಾತ ಇದ್ದರೆ. ಜಾನಂತಿ ಪೂರ್ವರಾಜಾನಃ ದೇವರ್ಷಯಸ್ತಥೈವ ಚ ತಥಾಪಿ ಧರ್ಮಾನ್ ಪೃಚ್ಛಂತಿ ವಾರ್ತಾಯೈ ಗುಹ್ಯಭಿತ್ತಯೇ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ಎಲ್ಲ ರಾಜರಿಗೆ, ದೇವತೆಗಳಿಗೆ, ಋಷಿಗಳಿಗೆ ತತ್ವಗಳು ಗೊತ್ತಿರುತ್ತೆ. ಅವರು ಕೇಳಿದರೆ ಅವರ ಪ್ರಶ್ನೆಗೆ ಉತ್ತರ ಬರುವಾಗ ಇನ್ನುಳಿದ ಜನರಿಗೆ ಗೊತ್ತಾಗ್ತದೆ. ಈ ಸಂವಾದದ ರೂಪದಲ್ಲಿರುವಂತಹ ವಿಚಾರ ಒಂದು ಗ್ರಂಥದಲ್ಲಿ ದಾಖಲಾದರೆ ಮುಂದೆ ಬರುವ ಜನರಿಗೆಲ್ಲ ಅದು ಗೊತ್ತಾಗುತ್ತೆ ಎನ್ನುವುದಕ್ಕೋಸ್ಕರ ಕೇಳ್ತಾರೆ. ಅವರಿಗೆ ಇಷ್ಟೂ ಗೊತ್ತಿಲ್ಲ ಅಂತ ತಪ್ಪು ತಿಳಿಯಬೇಡಿ ಅಂತ ಎಚ್ಚರಿಕೆಯಾಗುವಂತೆ ನಮಗೆ ತಿಳಿಸಿಕೊಡುವವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ತಾರತಮ್ಯವನ್ನು ತಿಳಿಸುವುದರಲ್ಲಿಯೂ ಅಷ್ಟೇ ಸ್ಪಷ್ಟ, ಸುವ್ಯವಸ್ಥಿತ ಶ್ರೀಮದಾಚಾರ್ಯರ ಶೈಲಿ. ಜೊತೆಗೆ ಯಾವುದೇ ದೇವತೆಗಳ ಬಗ್ಗೆ, ಋಷಿಗಳ ಬಗ್ಗೆ ತಪ್ಪು ತಿಳುವಳಿಕೆಯಾಗದಂತೆ, ಯಥಾರ್ಥ ಜ್ಞಾನವಾಗುವಂತೆ, ಅವರ ಮಹಿಮೆಗೆ ಯಾವುದೇ ಅಪಚಾರ ಆಗದಂತೆ ನೋಡಿಕೊಂಡು ನಮ್ಮೆಲ್ಲರಿಗೆ ಅನುಗ್ರಹ ಮಾಡಿದ ಮಹಾನುಭಾವರು, ಆ ದೇವತೆಗಳು ಋಷಿಗಳಿಗೂ ಅನುಗ್ರಹ ಮಾಡಿದ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಎಂಬುದಾಗಿ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾದದ್ದುಂಟು. ಆ ರೀತಿ ಭಗವದ್ಭಕ್ತಿಯನ್ನು ಮಾಡುವುದರ ಜೊತೆಗೆ ದೇವತೆಗಳಲ್ಲಿಯೂ ಭಕ್ತಿಯನ್ನು ಮಾಡಿ ಸರ್ವವೂ ದೇವರ ಅಧೀನ ಅಂತ ತಿಳಿಯುವ ಪ್ರಯತ್ನ ಮಾಡಬೇಕು. ಅದಕ್ಕಾಗೇ ಶ್ರೀಮದಾಚಾರ್ಯರು ಹೇಳಿದರು, ಜಯೇ ತತ್ಪರತಂತ್ರಂತು ಸರ್ವಮೇವ ಹರೇ ಸದಾ ವಶಮಿತ್ತೇವ ಜಾನಾತಿ ಸಂಸಾರಾನ್ಮುಚ್ಯತೆ ಹಿ ಸಹ. ಬಂದ ಎಲ್ಲ ಭಾಗವತರು, ಭಗವದ್ಭಕ್ತರು ಇದನ್ನು ರೂಢಿಸಿಕೊಳ್ಳುವ ಪ್ರಯತ್ನ ಮಾಡೋಣ. ನಾವು ನೀವು
ಏನು ನೋಡ್ತೇವೋ ಏನು ಕೇಳ್ತೇವೋ ಅದೆಲ್ಲವೂ ದೇವರ ಅಧೀನ. ಎಲ್ಲ ಕಡೆಗೆ ದೇವರಿದ್ದಾನೆ, ದೇವರು ಸ್ವತಂತ್ರ, ಎಲ್ಲವೂ ದೇವರ ಅಧೀನ. ಇಷ್ಟನ್ನು ಚಿಂತನೆ ಮಾಡುವುದಕ್ಕೆ ರೂಢಿಸಿಕೊಂಡ್ರೆ ಅದೇ ಈ ಅಧಿಕ ಮಾಸದಲ್ಲಿ ನೀವೆಲ್ಲ ಮಾಡಿದಂತಹ ಸೇವೆಗೆ ನೀವು ಪಡೆದುಕೊಂಡ ಅತಿಶ್ರೇಷ್ಠವಾದ ಮೋಕ್ಷ ಸಾಧನವಾದ ಪ್ರಸಾದ. ಅದನ್ನು ರೂಢಿಸಿಕೊಳ್ಳುವ, ಆ ಅನುಸಂಧಾನವನ್ನು ಬೆಳೆಸಿಕೊಳ್ಳುವ ಪ್ರಯತ್ನವನ್ನು ಎಲ್ಲರೂ ನಾವು ಮಾಡೋಣ. ಭಗವಂತನ ಮಾಯೆಯ ಬಗ್ಗೆ ಪ್ರಶ್ನೆ ಕೇಳಿದಾಗ ಅಂತರಿಕ್ಷ ಎಂಬ ಜ್ಞಾನಿಗಳು ಹೇಳುತ್ತಾರೆ, ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿಲಯಗಳನ್ನು ಮಾಡುವ ಅಚಿಂತ್ಯದ್ಭುತವಾದ ಭಗವಂತನ ಶಕ್ತಿ ಅದೇ ಸರ್ವಪ್ರಧಾನವಾದದ್ದರಿಂದ ಮಾಯಾ ಅಂತನಿಸಿಕೊಳ್ಳುತ್ತದೆ. ಅಂತಹ ಪರಮಾತ್ಮ ತನ್ನ ಮಾಯೆಯಿಂದ, ತನ್ನ ಅಚಿಂತ್ಯದ್ಭುತ ಶಕ್ತಿ ಸಾಮರ್ಥ್ಯಗಳಿಂದ, ತನ್ನ ಜ್ಞಾನದಿಂದ, ತನ್ನ ಇಚ್ಛೆಯಿಂದ, ಮಾಯಾ ಶಬ್ದಕ್ಕೆ ಎಲ್ಲ ಅರ್ಥಗಳಿವೆ, ಅಂತಹ ಪರಮಾತ್ಮ ಏನು ಈ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ, ಇದೇ ಭಗವಂತನ ಶಕ್ತಿಗೆ ತೆರೆದಿಟ್ಟ ಕನ್ನಡಿ. ಈ ಕಡೆಗೆ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಿಗೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿ 102 ವರ್ಷ 4 ತಿಂಗಳಾಗಿತ್ತು. ಈ ಹೊತ್ತಿಗೆ ಎಲ್ಲ ದೇವತೆಗಳು ಬಂದು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡುತ್ತಾರೆ, ನೀನು ಹೀಗೇ ಇದ್ದರೆ ಕಲಿಯುಗದ ಪ್ರವೃತ್ತಿ ಆಗೋದಿಲ್ಲ, ಅವತಾರದ ಉಪಸಂಹಾರ ಮಾಡಬೇಕು. ಅದಕ್ಕಾಗಿ ಅವತಾರ ಮಾಡಲಿಕ್ಕೆ ಮಾತ್ರ ಪ್ರಾರ್ಥನೆ ಮಾಡಿ ಕೊನೆಗೆ ಉಪಸಂಹಾರಕ್ಕೆ ಪ್ರಾರ್ಥನೆಯನ್ನು ಮಾಡದೇ ಇರಬಾರದು. ಪರಮಾನುಗ್ರಹವನ್ನು ಮಾಡಿ ಅವತಾರ ಮಾಡಿ ಭೂಭಾರ ಹರಣ ಮಾಡಿದ್ದಿ, ಇನ್ನು ಮೇಲೆ ಕಲಿಯುಗದ ಧರ್ಮದ ಪ್ರವೃತ್ತಿ ಆಗುವುದಕ್ಕೆ ನೀನು ಅವತಾರದ ಉಪಸಂಹಾರ ಮಾಡಿ ನಿನ್ನ ಮೂಲಸ್ಥಾನಕ್ಕೆ ಬರಬೇಕು. ಎಲ್ಲರಿಗೆ ದೃಶ್ಯನಾಗಿ ಕಾಣುವಂತೆ ಇರಬಾರದು. ದೇವರಿಲ್ಲದಿರುವ ಸ್ಥಳವೇ ಇಲ್ಲ. ದೇವರು ಹೋಗೋದು ಬರೋದು ಇದೆಲ್ಲ ಭಗವಂತನ ಅಚಿಂತ್ಯವಾದ ಶಕ್ತಿ. ನಿಜವಾಗಿ ಎಲ್ಲ ಕಡೆಗಿದ್ದಾನೆ. ಆದರೂ ದೇವರು ಹಸ್ತಿನಾವತಿಗೆ ಬಂದ, ಅಲ್ಲಿಂದ ದ್ವಾರಕೆಗೆ ಹೋದ, ದ್ವಾರಕೆಯಿಂದ ಮತ್ತೆ ಪ್ರಭಾಸಕ್ಕೆ ಬಂದ ಅಂತೆಲ್ಲ ವ್ಯವಹಾರ ಮಾಡುತ್ತಾರೆ. ಎಲ್ಲ ಕಡೆಗೆ ದೇವರಿದ್ದಾನೆ. ಆದರೂ ಪರಮಾತ್ಮ ತನ್ನ ಒಂದು ರೂಪದಿಂದ ಎಲ್ಲ ಕಡೆಗೆ ಓಡಾಡುತ್ತಾನೆ, ಕಾಣುವಂತೆ ಇರ್ತಾನೆ. ಕೆಲವು ಯುಗಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ಅದೃಶ್ಯನಾಗಿ ಅವ್ಯಕ್ತನಾಗಿ ಎಲ್ಲ ಕಡೆಗೆ ಇರ್ತಾನೆ. ಹಾಗಾಗಿ ವ್ಯಕ್ತನಾಗಿ ಎಲ್ಲರಿಗೆ ಕಾಣದಂತೆ ಅವ್ಯಕ್ತನಾಗಿ ನೀನು ಇನ್ನು ಮೇಲೆ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಪರಮಾತ್ಮ ತಥಾಸ್ತು ಅಂತ ಹೇಳಿದ್ದಾನೆ. ಉದ್ಧವ ಪ್ರಾರ್ಥನೆ ಮಾಡುತ್ತಾನೆ, ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದರೂ ನೀನು ಅವತಾರದ ಉಪಸಂಹಾರ ಮಾಡಬೇಕು ಅಂತ ಹೊರಟ್ರೆ ನಮ್ಮ ಗತಿ ಏನು ಅಂತ. ಸತ್ಯಸ್ಯತೆ ಸ್ವದೃಶ ಆತ್ಮನೋನ್ಯಂ ವಕ್ತಾರಮೀಶ ವಿಬುಧೇಶ್ವಪಿ ನಾನು ಚಕ್ಷೆ ಸರ್ವೇ ವಿಮೋಹಿತಧಿಯಸ್ತವ ಮಾಯಯೇ ಮೇ ಬ್ರಹ್ಮಾದಯಸ್ತನುಭೃತೋ ಬಹಿರರ್ಥಭಾವಾಃ. ಎಂತಹ ಮಾತನ್ನು ಹೇಳ್ತಾನೆ. ಬೃಹಸ್ಪತ್ಯಾಚಾರ್ಯರ ಅವತಾರ ಅವನು. ಉದ್ಧವ ಸಾಮಾನ್ಯನಲ್ಲ. ಅವನಂದ, ನಿನ್ನ ಮಹಿಮೆಯನ್ನು ತಿಳಿಸಿಕೊಡುವುದಕ್ಕೆ ಅತ್ಯಂತ ಸಮರ್ಥನಾದ ವ್ಯಕ್ತಿ ಅಂದರೆ ನೀನೊಬ್ಬನೇ, ಇನ್ನೊಬ್ಬರಿಲ್ವೇ ಇಲ್ಲ ಅಂದ. ನಿನ್ನನ್ನು ಪರಿಪೂರ್ಣವಾಗಿ ತಿಳಿದುಕೊಂಡವರೇ ಯಾರಿಲ್ಲ. ನನಗಿಂತಲೂ ದೊಡ್ಡವರು ಬೇಕಾದಷ್ಟು ಜನ ಇದ್ದಾರೆ. ಅಹಂಕಾರಿಕ ಪ್ರಾಣನನ್ನು ಆರಂಭ ಮಾಡಿಕೊಂಡು ಇಂದ್ರಾದಿ ದೇವತೆಗಳು, ಬ್ರಹ್ಮದೇವರು ಎಲ್ಲರೂ ಮೇಲಿನವರು ಉತ್ತಮರಿದ್ದಾರೆ. ಆದರೆ ನಿನ್ನ ಮಹಿಮೆಯನ್ನು ಪೂರ್ಣವಾಗಿ ತಿಳಿದುಕೊಂಡು ಉಪದೇಶ ಮಾಡುವವರು ಅಂದರೆ ಪ್ರಪಂಚದೊಳಗೆ ಯಾರಿಲ್ಲ. ನೀನೊಬ್ಬನೇ ಒಬ್ಬ ನಿನ್ನನ್ನು ತಿಳಿಸಬಹುದು. ನೀನು ಅದೃಶ್ಯನಾದರೆ ಮುಂದೆ ನಮಗೆ ಉದ್ಧಾರ ಮಾಡುವವರು ಯಾರು? ನೀನೇ ಉಪದೇಶ ಮಾಡಬೇಕು ಅಂತ ಗಟ್ಟಿಯಾಗಿ ಪಾದ ಹಿಡಿದು ಉದ್ಧವ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ನೋಡಿ, ದೇವತೆಗಳಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೇ ಇರ್ತಾನೆ. ಉದ್ಧವ ಕೃಷ್ಣನಿಗೆ ಪ್ರಾರ್ಥನೆ ಮಾಡಿದ್ದಿಲ್ಲ ಅಂದರೆ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡುತ್ತಿರಲಿಲ್ಲ. ಅವನು ಮಾಡಿರಲಿಲ್ಲ ಅಂದರೆ ನಮ್ಮ ತನಕ ಆ ಉಪದೇಶ ಕೇಳಲಿಕ್ಕೆ ಸಿಗ್ತಿರಲಿಲ್ಲ. ಸ್ವರ್ಗದಲ್ಲಿ ಅವರವರ ಲೋಕದಲ್ಲಿ ಅವರವರು ದೇವತೆಗಳಿಂದ ಪರಮಾತ್ಮನಿಂದ ಉಪದೇಶವನ್ನು ಪಡೆದು ಬಿಡ್ತಾರೆ. ಅವನು ಪ್ರಶ್ನೆ ಮಾಡಿದ್ದೇ ನಮಗೋಸ್ಕರ, ನಮ್ಮೆಲ್ಲರ ಉದ್ಧಾರಕ್ಕಾಗಿ ಉದ್ಧವ ಪ್ರಶ್ನೆಯನ್ನು ಮಾಡಿದ್ದಾನೆ. ಪರಮಾತ್ಮ ಅವನ ಜಿಜ್ಞಾಸೆಗೆ ಎಲ್ಲ ಸಮರ್ಪಕವಾದ ಉತ್ತರವನ್ನು ನೀಡುತ್ತಾನೆ. ಹೇಳುವಾಗ ಒಂದು ಮಾತು ಹೇಳ್ತಾನೆ, ಬ್ರಹ್ಮಾದಿ ಎಲ್ಲ ದೇವತೆಗಳು ಸರ್ವೇ ವಿಮೋಹಿತಧಿಯ ಅಂತ. ಇವರೆಲ್ಲರಿಗೂ ತಪ್ಪು ತಿಳುವಳಿಕೆ ಇದೆ ಅಂತ. ಪೂರ್ಣವಾಗಿ ನಿನ್ನನ್ನು ತಿಳಿದಿಲ್ಲ ಅಂದರೆ ಮಾತು ಬೇರೆ, ತಪ್ಪು ತಿಳುವಳಿಕೆ ಇದೆ ಅಂತ ಬ್ರಹ್ಮದೇವರ ಬಗ್ಗೆ ಹೇಳೋ ಹಾಗಿಲ್ಲ.
ನ ಭಾರತೀಮೆಂಗ ಮೃಷೋಪಲಕ್ಷ್ಯತೆ ನ ಕರ್ಹಿ ಚಿನ್ಮೇ ಮನಸೋ ಮೃಷಾಗತಿ. ನಮ್ಮ ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ, ರುಜುಗಣಸ್ಥರಿಗೆ ಅನಾದಿ ಕಾಲದಿಂದಲೂ ಪರಿಶುದ್ಧವಾದ ಜ್ಞಾನ, ಅನಾದಿ ಕಾಲದಿಂದಲೂ ಸತ್ಯವಚನ ಅವರು. ಹೀಗಿರುವಾಗ ಅವರಿಗೆ ತಪ್ಪು ತಿಳುವಳಿಕೆ ಇದೆ ಅಂತ ಹೇಗೆ ಹೇಳೋದು ಅಂತ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡಿ ನಿರ್ಣಯವನ್ನು ಹೇಳ್ತಾರೆ. ನೋಡಿ, ಬೇಕಾದಷ್ಟು ಜನ ಓಡಾಡುವಾಗ ಹೊತ್ತುಕೊಂಡು ಬೀಳ್ತಾರೆ, ಏಳ್ತಾರೆ, ಮತ್ತೆ ಸರಿಪಡಿಸಿಕೊಳ್ತಾರೆ, ಪಂಚೆ ಎಲ್ಲ ಹೊಲಸಾಗ್ತದೆ, ಏನೋ ಮಾಡ್ತಾರೆ, ಯಾರಾದ್ರ ಕಡೆಗೆ ಗಮನ ಅಯ್ಯೋ ಪಾಪ ಅಂತಾರೆ, ಹತ್ತಿರ ಇದ್ದವರು ಸಹಾಯ ಮಾಡ್ತಾರೆ, ಅಷ್ಟಕ್ಕೆ ಅಲ್ಲಿ ಮುಗೀತು. ಆದರೆ ಒಬ್ಬ ದೊಡ್ಡ ರಾಜ, ಒಬ್ಬ ಮಂತ್ರಿ, ಅವನೇನು ಹೊತ್ಕೊಂಡು ಬೀಳಬೇಕಾಗಿಲ್ಲ, ಸ್ವಲ್ಪ ಓಡಾಡುವಾಗ ಒಂಚೂರು ಸ್ಲಿಪ್ ಆದರೆ ಸಾಕು, ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡಿರ್ತಾನೆ, ಕೆಳಗೆ ಬಿದ್ದಿರೋದಿಲ್ಲ, ದೊಡ್ಡ ಸುದ್ದಿ ಆಗ್ತದೆ, ನ್ಯೂಸ್ ಪೇಪರಲ್ಲೆಲ್ಲ ಬಂದು ಹೋಗಿಬಿಡ್ತದೆ. ಇಂತಹ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಹೀಗಾಯಿತು ಅಂತ. ಯಾಕೆಂದರೆ ಆ ದೊಡ್ಡ ವ್ಯಕ್ತಿಗಳಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆದರೂ ಅದನ್ನು ಭಾಳ ದೊಡ್ಡದಾಗಿ ಹೇಳ್ತಾರೆ. ಹಾಗೆ ಬ್ರಹ್ಮದೇವರಿಗೆ ಸರ್ವಥಾ ವಿಪರೀತ ಜ್ಞಾನ ಇಲ್ಲವೇ ಇಲ್ಲ. ಆದರೆ ಅಭಾವಸ್ತ್ವಪರೋಕ್ಷಸ್ಯ ಮೋಹೋಜ್ಞಾನಸ್ಯ ಭಣ್ಯತೆ ಅಂತಾರೆ. ಬ್ರಹ್ಮದೇವರಿಗೆ ಭಗವಂತನ ಪರೋಕ್ಷ ಜ್ಞಾನ ಅನಾದಿ ಕಾಲದಿಂದ ಪರಿಪೂರ್ಣವಾಗಿದೆ. ಅಪರೋಕ್ಷ ಜ್ಞಾನ ಅನಾದಿ ಕಾಲದಿಂದ ಇಲ್ಲ, 100 ಜನ್ಮಗಳ ಹಿಂದೆ ಇದೆ. 100 ಜನ್ಮಗಳ ಹಿಂದೆ ಭಗವಂತನ ಅಪರೋಕ್ಷ ಜ್ಞಾನ ಇಲ್ಲ ಅನ್ನುವ ದೃಷ್ಟಿಯಲ್ಲಿ ಬ್ರಹ್ಮದೇವರಿಗೂ ಮೋಹ ಇದೆ ಅಂತ ಹೇಳಿದನಂತೆ ಉದ್ಧವ. ಈ ಅರ್ಥ ನಮಗೆ ಹೇಗೆ ಗೊತ್ತಾಗಬೇಕು? ಶ್ರೀಮದಾಚಾರ್ಯರು ಹೇಳಲಿಲ್ಲ ಅಂದರೆ, ಇದು ಶ್ರೀಮದಾಚಾರ್ಯರು ತಾವು ಹೇಳಿದ ಅರ್ಥ ಅಲ್ಲ, ಪ್ರಮಾಣ ಕೊಟ್ಟು ಭಗವಂತನ ವಚನದಿಂದಲೇ ಭಗವಂತನ ವಚನಗಳಿಗೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಪರಿಪೂರ್ಣವಾದ ಪರೋಕ್ಷ ಜ್ಞಾನ ಇದೆ, ಯಥಾರ್ಥ ಜ್ಞಾನವೇ ಇದೆ. ಆದರೆ ಅಪರೋಕ್ಷ ಜ್ಞಾನ ಅದು ಬ್ರಹ್ಮದೇವರಿಗಲ್ಲ, 100 ಜನ್ಮಗಳ ಹಿಂದೆ ಬ್ರಹ್ಮದೇವರಿಗಿರಲಿಲ್ಲ ಅಂತ. ಅನಾದಿ ಕಾಲದಿಂದಲೂ ತನ್ನ ಅಪರೋಕ್ಷ ಜ್ಞಾನವನ್ನು ಪರಿಪೂರ್ಣವಾಗಿ ಪಡೆದುಕೊಂಡವ ತಾನೊಬ್ಬನೇ ದೇವರು. ಬ್ರಹ್ಮದೇವರು ಮಹಾಜ್ಞಾನಿಗಳಾದರೂ 100 ಜನ್ಮಗಳ ಹಿಂದೆ ದೇವರನ್ನು ಅಪರೋಕ್ಷ ಜ್ಞಾನ ಮಾಡಿಕೊಂಡಿರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ವಿಮೋಹಿತ ಧೀಯ ಅಂತ ಕರೆದಿದ್ದಾನೆ. ಆದರೆ ಅವರಿಗೆ ಮಾತ್ರ ಶರೀರಾಭಿಮಾನ ಇಲ್ಲ. ತನುಭೃತಃ ಅಂತ ಕರೆದಿದ್ದು ಶರೀರಿಯಪ್ ಬ್ರಹ್ಮ ನಿರಭಿಮಾನಿತ್ವಾತ್, ಶರೀರಿಯಪ್ಯ ಶರೀರವಾನ್, ಶರೀರದ ಮೇಲೆ ಕಿಂಚಿತ್ತೂ ಅಭಿಮಾನ ಇಲ್ಲ ಬ್ರಹ್ಮದೇವರಿಗೆ. ಯಾವ ಬಾಹ್ಯ ಪದಾರ್ಥಗಳ ಅಪೇಕ್ಷೆಯೂ ಅವರಿಗಿಲ್ಲ. ಬಾಹ್ಯಾರ್ಥ ವಿನಿರ್ಮುಕ್ತ ಅಂತ ಅವರನ್ನು ಕರೀತಾರೆ. ಅದಕ್ಕೆ ರಾಯರು ವಾಯುದೇವರ ಬಗ್ಗೆ ಹೇಳುವಾಗ ಭಗವತಃ ಅನ್ಯತ್ರ ಸರ್ವವಸ್ತುಷು ಮನಸ್ಸಂಗ ರಹಿತಾನಾಂ ಅಂತಾರೆ. ದೇವರು ಅನ್ನೋ ಒಂದು ವಸ್ತುವನ್ನು ಬಿಟ್ಟರೆ ಪ್ರಪಂಚದೊಳಗಿನ ಯಾವ ವಸ್ತುವಿನಲ್ಲಿಯೂ ಅವರಿಗೆ ಆಸಕ್ತಿ ಇಲ್ಲ. ಇದೆ, ಅದೆಲ್ಲವೂ ಭಗವಂತನ ಭಕ್ತರು ದಾಸರು ಅನ್ನೋದಕ್ಕಾಗಿ, ಭಗವಂತನ ಸೇವೆಗೆ ಉಪಯುಕ್ತವಾಗ್ತವೆ ಅನ್ನೋದಕ್ಕಾಗಿ ಜಡವಸ್ತುಗಳನ್ನು ಅವರು ನೇಮನ ಮಾಡ್ತಾರೆ. ಅಲ್ಲಿಯೂ ಅವರು ಅಪೇಕ್ಷೆ ಪಡ್ತಾರೆ. ಯಾಕೆಂದರೆ ದೇವರ ಸೇವೆಗಾಗಿ ಅಂತ. ದೇವರು ಅನ್ನುವುದನ್ನು ಹೊರತುಪಡಿಸಿ ದೇವರಿಗೆ ಸಂಬಂಧ ಇಲ್ಲದಂತೆ ಸ್ವಾರ್ಥಕ್ಕಾಗಿ ಅಂತ ಅವರು ಬಯಸೋದು ಏನೂ ಇಲ್ಲ. ಅಂತಹ ಮಹಾನುಭಾವರು ಬ್ರಹ್ಮಾದಿಗಳು. ಆದರೆ ಸರ್ವಜ್ಞ ಶಿಖಾಮಣಿ, ಅನಾದಿ ಕಾಲದಿಂದಲೂ ನಿನ್ನ ಅಪರೋಕ್ಷ ಜ್ಞಾನವನ್ನು ನೀನು ಪರಿಪೂರ್ಣವಾಗಿ ಪಡೆದುಕೊಂಡಿದ್ದಿ. ನಿನ್ನಂಥವರು ನಿನ್ನ ಬಗ್ಗೆ ಉಪದೇಶವನ್ನು ಮಾಡಿದರೆ, ನಿನ್ನಂಥವರು ಅಂದರೆ ನೀನೇ ಸ್ವತಃ ನಿನ್ನ ಬಗ್ಗೆ ಉಪದೇಶ ಮಾಡಿ ಆ ಜ್ಞಾನ ಪರಂಪರೆಯನ್ನು ಹರಿಸಿದರೆ ಮುಂದೆ ಬರುವಂತಹ ಭಕ್ತರಿಗಿರುವ ಸೌಭಾಗ್ಯಕ್ಕೆ ಎಣೆಯೇ ಇಲ್ಲ. ಅದಕ್ಕಾಗಿ ನೀನು ಉಪದೇಶ ಮಾಡಬೇಕು ಅಂತ ನನ್ನ ಪ್ರಾರ್ಥನೆ ಎಂಬುದಾಗಿ ಉದ್ಧವರು ಪ್ರಾರ್ಥನೆ ಮಾಡಿದ್ದಕ್ಕೆ ಪರಮಾತ್ಮ ತತ್ವಗಳ ಉಪದೇಶವನ್ನು ಮಾಡ್ತಾ ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಯದು ಹಾಗೂ ಒಬ್ಬ ಅವಧೂತರ ಸಂವಾದವನ್ನು ಮೊದಲು ನಾನು ಹೇಳ್ತೇನೆ ಅಂತ. ತನ್ನ ಅವತಾರದ ವಂಶ ಯದು ವಂಶ, ಅದರ ಮೂಲ ಪುರುಷ ಯದು. ಅಂತಹ ಆ ಯದು ಪ್ರಶ್ನೆ ಕೇಳಿದ್ದು, ಅವಧೂತರು ಅದಕ್ಕೆ ಉತ್ತರ ನೀಡಿತ್ತು. ಅದರ ಬಗ್ಗೆ ಪರಮಾತ್ಮ ತಿಳಿಸಿಕೊಡ್ತಾನೆ. ಆ ಮೂಲಕವಾಗಿ ತತ್ವವನ್ನು ತಿಳಿಯಿರಿ ಅಂತ. ನಿಜವಾಗಿ ಎಲ್ಲರನ್ನೂ ಶುದ್ಧಗೊಳಿಸುವ ಆ ಪರಮಾತ್ಮನೇ ಅವಧೂತ. ಅವಧೂತರಲ್ಲಿ ಅಂತರ್ಯಾಮಿಯಾಗಿ ಉಪದೇಶ ಮಾಡಿದವನು ಭಗವಂತನೇ. ಪ್ರಶ್ನೆ ಕೇಳಿದವನು ದೇವರೇ ಯದುವಿನಲ್ಲಿದ್ದು. ಋಗ್ಭಾಷ್ಯದಲ್ಲಿ ಪರಮಾತ್ಮನಿಗೆ ಯದು ಅಂತ ಕರೀತಾರೆ ಅಂತ. ಯಾಕೆ ಅಂದರೆ ಯದ್ಯದಸ್ತಿ ತಸ್ಮಾದ್ ಉಚ್ಚ ಯತ್ ಉ ಯದು. ಯದು ಅಂದರೆ ಯದ್ಯದಸ್ತಿ ಪ್ರಪಂಚದೊಳಗಿದೆ
ಅದೆಲ್ಲದಕ್ಕಿಂತಲೂ ಉಚ್ಚನಾದದ್ದರಿಂದ ದೇವರನ್ನೇ ಯದು ಅಂತ ಕರೀತಾರೆ. ಇದು ಯದು ಮತ್ತು ಅವಧೂತರ ಸಂವಾದ ಅಂದರೆ ಬಿಂಬರೂಪಿಯಾದ ಪರಮಾತ್ಮನೇ ಒಬ್ಬರಲ್ಲಿ ನಿಂತು ಕೇಳಿಸ್ತಾನೆ, ಒಬ್ಬರಲ್ಲಿ ನಿಂತು ಉತ್ತರ ಕೊಡ್ತಾನೆ. ತನ್ನದೇ ಆದ ಸಂದೇಶವನ್ನು ತಾನು ನೀಡಿದ್ದಾನೆ ಅಂತ ನಾವು ಆಂತರ್ಯವನ್ನು ತಿಳಿಯಬೇಕು. ಒಬ್ಬ ಅವಧೂತ ನಿರಪೇಕ್ಷನಾಗಿ ಒಂದು ಕಡೆಗಿದ್ದಾನೆ, ಏನೂ ಅಪೇಕ್ಷೆ ಇಲ್ಲ, ಯಾವುದಕ್ಕಾಗಿಯೂ ಪ್ರಯತ್ನ ಇಲ್ಲ, ದೃಷ್ಟಪುಷ್ಟನಾಗಿದ್ದಾನೆ. ಆದರೆ ಆಹಾರ ಇಲ್ಲ, ನಿಶ್ಚಿಂತವಾಗಿ ಏಕಾಂತದಲ್ಲಿ ಒಬ್ಬನೇ ಇದ್ದಾನೆ. ಎಷ್ಟು ಸಂತೋಷವಾಗಿದ್ದೀಯಲ್ಲ, ನಿನಗೆ ಯಾರಿಲ್ಲ ಸುತ್ತಮುತ್ತಲು, ಏನು ಆಹಾರ ಇಲ್ಲ, ಮನೆ ಇಲ್ಲ, ಹೇಗೆ ಇಷ್ಟು ಸಂತೋಷವಾಗಿದ್ದಿ ಅಂತ. 24 ಜನ ನನಗೆ ಗುರುಗಳಿದ್ದಾರೆ ಅಂತ ಅವನು ಹೇಳ್ತಾನೆ. ಆ ಗುರುಗಳಿಂದ ನಾನು ಉಪದೇಶ ಪಡೆದದ್ದಕ್ಕೆ ಇಷ್ಟು ಸುಖವಾಗಿದ್ದೇನೆಂದು. 24 ಜನ ಗುರುಗಳ, ಒಬ್ಬ ಗುರುಗಳನ್ನು ಇಟ್ಟುಕೊಳ್ಳೋದೇ ಬಹಳ ಕಷ್ಟ. 24 ಜನ ಗುರುಗಳನ್ನು ಇಟ್ಟುಕೊಂಡು ಅವರೆಲ್ಲರಿಂದ ಉಪದೇಶ ಪಡೆದು ನೀನು ಧರ್ಮ ಮಾರ್ಗದಲ್ಲಿದ್ದಿ ಅಂದರೆ ಬಹಳ ಆಶ್ಚರ್ಯವಾಗ್ತದೆ. ಯಾರು ಅಂತ ಕೇಳಬಹುದಾ? ನಾವು ಆ ಗುರುಗಳಿಂದ ಏನಾದರೂ ಉಪದೇಶ ಪಡೆಯೋದಕ್ಕಾಗತ್ತೆ ಅಂತ. ಬಹಳ ವಿಚಿತ್ರವಾದ ರೀತಿಯಲ್ಲಿ ಅವನು ಹೇಳ್ತಾನೆ. ಯಾರು ಗುರುಗಳು ಅಂತ ಕೇಳಿದರೆ, ಪೃಥಿವೀ ವಾಯುರಾಕಾಶ ಆಪೋಗ್ನಿಶ್ಚಂದ್ರಮಾ ರವಿ ಕಪೋತಃ ಅಜಗರಃ ಸಿಂಧು ಪತಂಗೋ ಮಧುಕೃದ್ಗಜ ಮಧುಃ ಹರಿಣೋ ಮೀನಃ ಪಿಂಗಲಾ ಕುರರುರ್ಭಕಃ ಕುಮಾರೀ ಶರಕೃತ್ಸರ್ಪಃ ಊರ್ಣನಾಭಿಃ ಸುಪೇಶಕೃತ್. ಇವರೇ ನನ್ನ 24 ಜನ ಗುರುಗಳು ಅಂತ ಹೇಳಿಕೊಳ್ತಾನೆ ಅವಧೂತ. ಪೃಥ್ವಿಯೇ ನನಗೊಂದು ದೊಡ್ಡ ಗುರು ಅಂದ. ಗುರು ಅಂದರೆ ಯಾರೋ ಎಲ್ಲಿಯೋ ಒಂದು ಗುರುಕುಲವನ್ನು ಮಾಡಿಕೊಂಡು ಆಶ್ರಮವನ್ನು ಕಟ್ಟಿಕೊಂಡು ಇರುವಂಥವರು ಮಾತ್ರ ಗುರುಗಳಲ್ಲ. ಕಣ್ಣು ತೆಗೆದರೆ ಕಾಣಿಸುವಂತಹ ದೊಡ್ಡ ಪೃಥ್ವಿ ಇದೆಯಲ್ಲ, ಇದೇ ನನಗೆ ದೊಡ್ಡ ಗುರು. ಎಷ್ಟು ಜನ ತುಳಿದರು, ಎಷ್ಟು ಜನ ಉಗುಳಿದರು, ಏನು ಹೊಲಸು ಮಾಡಿದರು, ಯಾವುದಕ್ಕೂ ಬೇಜಾರು ಮಾಡಿಕೊಳ್ಳದೆ ಎಲ್ಲರೂ ಮಾಡಿದ ತಿರಸ್ಕಾರವನ್ನು, ಕಾಲ್ತುಳಿತವನ್ನು ಎಲ್ಲವನ್ನೂ ಸಹಿಸಿಕೊಂಡು ತಾಳ್ಮೆಯಿಂದ ಸುಮ್ಮನಿರೋದಲ್ಲ, ಉಪಕಾರ ಮಾಡ್ತಾಳೆ. ನನ್ನನ್ನೇ ತುಳಿತಾರೆ, ನನ್ನ ಮೇಲೆ ಉಗುಳ್ತಾರೆ ಅಂತ ಎಂದಿಗೂ ಕೋಪಿಸಿಕೊಂಡು ಬಿತ್ತಿದ ಬೀಜಗಳನ್ನು ಬೆಳೆಸದೆ ನುಂಗಿ ಒಳಗೆ ಕೊಳೆಯೋ ಹಾಗೆ ಮಾಡಿ ಹಾಳು ಮಾಡಲಿಲ್ಲ. ತುಳಿಯೋ ಜನರಿಗೇನೆ ಉತ್ತಮವಾದಂತಹ ರುಚಿ ರುಚಿಯಾದ ಧಾನ್ಯಗಳನ್ನು ಬೆಳೆಸಿಕೊಡ್ತಾಳೆ ಆ ಮಹಾತಾಯಿ ಧರಾದೇವಿ ಭೂಮಿಯಲ್ಲಿದ್ದು. ಅವಳ ತಾಳ್ಮೆ ಎಷ್ಟು, ಅವಳಿಗಿರುವ ಪರೋಪಕಾರದ ಬುದ್ಧಿ ಏನು, ಅದನ್ನು ನಾನು ಕಲಿತೆ. ಯಾರು ಏನೇ ಬೈಲಿ, ಅಪಮಾನವಾದರೆ ಒಳಿತು, ತಪಸ್ಸಿನ ವೃದ್ಧಿ ಆಯಿತು ಅಂತ ಅನ್ಕೋಬೇಕು. ಎಷ್ಟು ಜನ ಬೈತಾರೆ, ನಿಂದಕರಿರಬೇಕಿರಬೇಕು ದಾಸರಂತಾರೆ. ಯಾರಾದರೂ ಬೈದರೆ ದುಃಖ ಪಡಬಾರ್ದು. ಯಾಕೆ ಅಂದರೆ ನಾವು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂದರೆ ಪುರೋಹಿತರನ್ನು ಕರಿಬೇಕು, ಅವರಿಗೆ ದಕ್ಷಿಣೆ ಕೊಡಬೇಕು. ಅವರೇನು ಅಪೇಕ್ಷೆ ಪಟ್ಟಿರಲಿಕ್ಕಿಲ್ಲ, ಆದರೂ ಕೊಡಬೇಕಾದದ್ದು ಕರ್ತವ್ಯ. ಹೋಮಕ್ಕೆ ಹವನಕ್ಕೆ ತುಪ್ಪ ಬೇಕು, ಅನೇಕ ವಸ್ತುಗಳು ಬೇಕು, ಸಮಯ ಹಾಕಬೇಕು, ಕಣ್ಣೆಲ್ಲ ಹೊಗೆಯಿಂದ ತುಂಬಿಕೊಳ್ಳಬೇಕು. ಇಷ್ಟೆಲ್ಲ ಮಾಡಿ ನಾನಾ ವಿಧವಾದಂತಹ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಳ್ಳೋದಿರುತ್ತೆ. ಏನೇನೇನೇನೂ ಖರ್ಚಿಲ್ಲದೆ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಬೇಕು ಅಂದರೆ 4 ಜನರಿಂದ ಬಯಸ್ಕೋಬೇಕು. ಸುಲಭವಾಗಿ ಪಾಪ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತದೆ, ಏನು ಕಷ್ಟ ಇಲ್ಲ. ನಿಜವಾಗಿ ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ದರೆ, ಭಕ್ತಿಯಿಂದ ದೇವರಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಬೇಕು ಅಂತ, ಮಾಡಿದವರ ಪಾಪ ಆಡಿದವರಿಗೆ ಅಂತ ಸುಲಭವಾಗಿ ಪಾಪ ಪರಿಹಾರ ಆಗ್ತದೆ. ಪುಣ್ಯವನ್ನು ಹೇಳಿಕೊಳ್ಳಬಾರದು, ಹೇಳಿಕೊಂಡ್ರೆ ಪುಣ್ಯ ಹೋಗಿಬಿಡ್ತದೆ. ಪಾಪವನ್ನು ಹೇಳಿಕೊಂಡ್ರೆ ಪಾಪವೂ ಹೋಗ್ತದೆ. ಎರಡರದ್ದು ಒಂದೇ ಸ್ವಭಾವ. ಹೇಳಿಕೊಂಡ್ರೆ ಹೋಗುತ್ತೆ, ಯಾವುದನ್ನು ಹೇಳಿಕೊಳ್ತೇವೋ ಅದು ಹೋಗುತ್ತೆ. ಆದರೆ ಸಾಮಾನ್ಯವಾಗಿ ಮನುಷ್ಯನ ಪ್ರವೃತ್ತಿ ಪಾಪವನ್ನು ಹೇಳಿಕೊಳ್ಳೋದಿಲ್ಲ, ಭದ್ರವಾಗಿ ಉಳಿಸಿಕೊಳ್ತಾನೆ. ಪುಣ್ಯವನ್ನು ಬಹಿರಂಗವಾಗಿ ಹೇಳಿಕೊಂಡು ಪುಣ್ಯವನ್ನು ಕಳೆದುಕೊಳ್ತಾನೆ. ಇದು ಮನುಷ್ಯನ ಮೌಢ್ಯ. ಆದರೆ ಶಾಸ್ತ್ರ ಹೇಳುತ್ತದೆ, ಪುಣ್ಯವನ್ನು ರಹಸ್ಯವಾಗಿ ಇಟ್ಟುಕೊಳ್ಳಿ, ಹೇಳಬೇಡಿ ಅಂತ ಶ್ರೀಮದ್ ಭಾಗವತ ಬಹಳ ಸ್ಪಷ್ಟವಾಗಿ ಇದೇ ಏಕಾದಶ ಸ್ಕಂದ ಭಾಗವತದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಗುಪಿತದಲ್ಲಿ ಮಾಡುತ್ತಿರಬೇಕು ಅಂತ ವಿಜಯದಾಸರು ತಿಳಿಸಿಕೊಡ್ತಾರೆ. ಏಕಾಂತದಲ್ಲಿ ಧರ್ಮವನ್ನು ಮಾಡಬೇಕು. ಮಾಡಿದ ತಪ್ಪುಗಳನ್ನು ಲೋಕಾಂತದಲ್ಲಿ ಹೇಳಬೇಕು. ಕೆಲವೊಮ್ಮೆ ಹೇಳಿಕೊಳ್ಳೋ ಧೈರ್ಯ ಇಲ್ಲದೇ ಇದ್ದರೂ ಅತ್ಯಂತ ಉತ್ಸಾಹದಿಂದ ನಮ್ಮ ಮಿತ್ರರು
ಬಾಂಧವರು, ವಿಶೇಷವಾಗಿ ಪ್ರೀತಿಯನ್ನು ಮಾಡುವವರು ಆ ಎಲ್ಲ ದೋಷಗಳನ್ನು ಕೊಂಡಾಡ್ತಾರೆ ಅಂದರೆ ಸಂತೋಷ ಪಡಬೇಕು. ತನ್ನಷ್ಟಕ್ಕೆ ತಾನೇ ಆ ದೋಷಗಳ ಪರಿಹಾರ ಆಯಿತು ಅಂತ. ಈ ದೃಷ್ಟಿಯಲ್ಲಿ ಪೃಥ್ವಿಯಿಂದ ನಾನು ಕಲಿತೆ. ವಾಯು, ಎಲ್ಲ ಕಡೆಗೆ ವಾಯು ಓಡಾಡುತ್ತೆ. ವಾಯುವಿಗೆ ಗಂಧವೇ ಇಲ್ಲ. ಗಂಧ ಅನ್ನೋ ಗುಣ ಇರೋದು ಪೃಥ್ವಿಗೆ. ಸುಗಂಧ ದುರ್ಗಂಧ ಎಲ್ಲ ಪೃಥ್ವಿಯ ಹಣೆ ಬರಹ. ಗಾಳಿ ಮಾತ್ರ ತಾನು ಶುದ್ಧವಾಗಿಯೇ ಇರ್ತದೆ, ಆದರೆ ಎಲ್ಲ ಕಡೆಗೂ ಓಡಾಡ್ತದೆ. ಸುಗಂಧವನ್ನು ತರ್ತದೆ, ದುರ್ಗಂಧವನ್ನು ತಂದು ಮುಟ್ಟಿಸ್ತದೆ. ತಾನು ಮಾತ್ರ ಯಾವುದೇ ಲೇಪ ಇಲ್ಲದಂತೆ ಹೇಗೆ ಇರುತ್ತೋ ಹಾಗೆ ಸಜ್ಜನರ ಜೊತೆಗೂ ಇರಬಹುದು, ದುರ್ಜನರ ಜೊತೆಗೂ ಇರಬಹುದು. ಆದರೆ ದುರ್ಜನರ ಜೊತೆಗಿದ್ದಾಗ ದುರ್ಜನರ ಪ್ರಭಾವ ಆಗದಂತೆ ತನ್ನನ್ನು ತಾನು ನೋಡಿಕೊಳ್ಳಬೇಕು. ಯಾವುದೇ ವಿಷಯಗಳ ಸಂಪರ್ಕ ಆದರೂ, ಒಳ್ಳೆ ಶ್ರೇಷ್ಠವಾದ ಪದಾರ್ಥಗಳಿರ್ಬೋದು, ಹೊಲಸು ಪದಾರ್ಥಗಳಿರ್ಬೋದು, ಎರಡರೊಳಗೂ ಅನಾಸಕ್ತಿ. ವಿಶೇಷವಾಗಿ ಭಗವಂತನಲ್ಲಿ ಮಾತ್ರ ಆಸಕ್ತನಾಗಿರುವಂತೆ ತಾನು ನಿರ್ಲಿಪ್ತನಾಗಿ ಮನುಷ್ಯ ಇರಬೇಕು ಅನ್ನುವುದನ್ನು ವಾಯುವಿನಿಂದ ಕಲಿತೆ. ಆಕಾಶ, ಆಕಾಶವನ್ನು ನೋಡಿ ದೇವರು ಹೇಗಿದ್ದಾನೆ ಎನ್ನುವುದನ್ನು ಚಿಂತನೆ ಮಾಡಿದೆ. ಎಂತಹ ಆಕಾಶ! ಎಲ್ಲ ಕಡೆಗೆ ವ್ಯಾಪ್ತವಾದಂತಹ ಆಕಾಶ, ಸರ್ವಾಧಾರವಾದದ್ದು. ಭಗವಂತನು ಸರ್ವಾಧಾರನಾಗಿ ಸರ್ವತ್ರ ವ್ಯಾಪ್ತನಾಗಿ, ಆದರೆ ಯಾವ ವಸ್ತುಗಳ ಲೇಪ ಇಲ್ಲದಂತೆ ನಿರ್ಲಿಪ್ತನಾಗಿ ನಿರ್ದೋಷನಾಗಿರ್ತಾನೆ ಅಂತ ಆಕಾಶವನ್ನು ನೋಡಿ ಹೀಗೆ ದೇವರಿದ್ದಾನೆ ಅಂತ ನಾನು ತಿಳಿದೆ. ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಆ ಭಗವಂತನನ್ನು ನಾನು ತಿಳಿದೆ. ಹಾಗೆ ನನಗೆ ಆಕಾಶ ಗುರುವಾಯಿತು ಅಂತ. ನೀರು ಸಿಹಿಯಾಗಿರ್ತದೆ, ಬಂದವರಿಗೆಲ್ಲ ಸ್ನಾನ ಮಾಡುವುದಕ್ಕೂ ಸರಿ, ಕುಡಿದರೆ ಅಡುಗೆ ಮಾಡೋದಕ್ಕೆ ನಾನಾ ರೀತಿಯಿಂದ ಉಪಕಾರಗಳನ್ನು ಮಾಡ್ತದೆ. ಹಾಗೆ ಮನುಷ್ಯ ಹತ್ತಿರ ಬಂದವರಿಗೆ ಸಿಹಿಯಾಗಿ ಮಾತಾಡಬೇಕು, ತನ್ನಿಂದ ಒಳ್ಳೆಯ ಉಪಕಾರ ಆಗೋ ಹಾಗೆ, ಅವರಿಗಿದ್ದ ತಾಪಗಳನ್ನು ಪರಿಹಾರ ಮಾಡಿ ಮನಸ್ಸಿಗೆ ಸಮಾಧಾನ ಆಗೋ ಹಾಗೆ ಮನುಷ್ಯನ ಪ್ರವೃತ್ತಿ ಇರಬೇಕು ಅನ್ನುವುದನ್ನು ನೀರಿನಿಂದ ಕಲಿತೆ. ಅಗ್ನಿ ಭಾರೀ ಪ್ರಖರ, ಬಹಳ ಅವಶ್ಯಕ ಅಗ್ನಿ. ಅಡಿಗೆಗೂ ಬೇಕು, ಬೆಳಕಿಗೂ ಬೇಕು, ಎಲ್ಲದಕ್ಕೂ ಅಗ್ನಿಯ ಅವಶ್ಯಕತೆ ಇದೆ, ಅಗ್ನಿ ತತ್ವದ್ದು ಅಂತ ಹೇಳಿ ಅಗ್ನಿಯನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಮುದ್ದು ಕೊಟ್ಟು ಅಪ್ಕೊಳ್ಳಿಕ್ಕಾಗೋದಿಲ್ಲ. ದೂರದಿಂದ ಅದರ ಉಪಯೋಗ ಮಾಡಬೇಕು. ಮನುಷ್ಯನ ವ್ಯಕ್ತಿತ್ವ ಹಾಗಿರಬೇಕು, ಎಲ್ಲರಿಗೂ ಬೇಕಾದವನಾಗಿರಬೇಕು, ಉಪಕಾರ ಮಾಡಬೇಕು. ಉಪಕಾರ ಮಾಡ್ತಾರೆ ಎನ್ನುವುದಕ್ಕೆ ಎಲ್ಲರೂ ಹತ್ತಿರ ಬರಬೇಕು, ಇವನಿಂದ ಉಪಕಾರವನ್ನು ಪಡೆದುಕೊಳ್ಬೇಕು. ಆದರೆ ಇವನನ್ನೇ ತುಳಿದು ಬಿಡಬಾರದು. ಇವನ ವ್ಯಕ್ತಿತ್ವ, ಇವನ ಅಸ್ತಿತ್ವ, ಇವನ ವರ್ಚಸ್ಸು ಓಜಸ್ಸು ನಿರ್ನಾಮ ಆಗೋ ಹಾಗೆ ಆಗಬಾರ್ದು. ತನ್ನ ಸ್ಥಾನ ಮಾನ ಗೌರವವನ್ನು ಚೆನ್ನಾಗಿ ಕಾಪಾಡಿಕೊಂಡು, ತನ್ನ ಧರ್ಮಾನುಷ್ಠಾನ, ತನ್ನ ತಪಸ್ಸು, ತನ್ನ ವರ್ಚಸ್ಸುಗಳನ್ನು ಚೆನ್ನಾಗಿಟ್ಟುಕೊಂಡು ಇನ್ನೊಬ್ಬರಿಗೆ ಉಪಕಾರನೂ ಮಾಡಬೇಕು. ಇದನ್ನು ಅಗ್ನಿಯಿಂದ ಕಲಿತೆ. ಎಲ್ಲರಿಗೂ ಉಪಕಾರ ಮಾಡುತ್ತದೆ. ಆದರೆ ಜ್ವಲಿತಂ ನ ಹಿರಣ್ಯರೇತಸಂ ಚಯಮಾಸ್ಕಂದತಿ ಭಸ್ಮನಾಂಜನ ಅವಿಭೂತಿ ಭಯಾದ ಅಸೂನತಃ ಸುಖಮುಜ್ಜಂತಿ ನ ಧಾಮಮಾನಿನಃ ಅಂತ ಭಾರವಿ ಹೇಳ್ತಾನೆ. ಹಾಗೆ ನಿಗಿ ಕೆಂಡವನ್ನು ಯಾರೂ ತುಳಿಯೋದಿಲ್ಲ, ಆದರೆ ಬೂದಿ ಇದೆ ಅಂದರೆ ತುಳಿದು ಹೋಗ್ತಾರೆ. ಹಾಗೆ ಇನ್ನೊಬ್ಬರಿಂದ ತುಳಿಸಿಕೊಳ್ಳುವ ವ್ಯಕ್ತಿತ್ವ ಇರಬಾರದು. ಒಳ್ಳೆಯ ತೇಜಸ್ವಿಯಾಗಿ ವರ್ಚಸ್ವಿಯಾಗಿ, ಕಾರಣ ಇವನಿಂದ ಹೆದರಿ ಬೆದರಿ ಅಧರ್ಮ ಮಾಡುವುದಕ್ಕೆ ದೂರ ಸರಿಯಬೇಕು ಜನ. ಆ ರೀತಿ ವ್ಯಕ್ತಿತ್ವವನ್ನು ಪಡೆದುಕೊಳ್ಳಬೇಕು ಮನುಷ್ಯ ಅನ್ನುವುದನ್ನು ಅಗ್ನಿಯಿಂದ ಕಲಿತೆ. ನೆನಪಿಟ್ಟುಕೊಳ್ಳಿ ಹೇಗಿರಬೇಕು ಅನ್ನುವುದನ್ನು ಭಾಗವತ ಹೇಳ್ತಾ ಇದೆ. ಚಂದ್ರ ದೇವತೆ. ಚಂದ್ರಮಂಡಲಕ್ಕೆ ವೃದ್ಧಿ ಇದೆ, ಹ್ರಾಸ ಇದೆ. ಚಂದ್ರನಿಗೆ ಏನು ಏಕಪ್ರಕಾರನಾಗಿರ್ತಾನೆ. ಹಾಗೆ ನಮ್ಮ ದೇಹಕ್ಕೆ ವೃದ್ಧಿ ಹ್ರಾಸಗಳಿರಬಹುದು. ಆತ್ಮ ಮಾತ್ರ ಅನಾದಿ ನಿತ್ಯ. ಆತ್ಮನಿಗೆ ಯಾವ ವೃದ್ಧಿ ಇಲ್ಲ, ಕ್ಷಯ ಇಲ್ಲ, ಎಂದೂ ಸಾವಿಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ. ಏನು ದೇವರು ಮಾಡಿದ ದೊಡ್ಡ ಅನುಗ್ರಹ ನೋಡಿ. ಅನೇಕ ಬಾರಿ ಚಿಂತನೆ ಮಾಡುವುದುಂಟು, ಪುನಃ ಚಿಂತನೆ ಮಾಡೋಣ. ಕಾರಣ ಉಪಕಾರ ನಿರಂತರ ಇದೆ, ಚಿಂತನಕ್ಕೆ ಬೇಸರ ಬೇಡ. ಎಷ್ಟು ಸೂಕ್ಷ್ಮ ಇದ್ದಾನೆ ಗೊತ್ತಾ ಜೀವ. ಕುದುರೆಯ ಬಾಲದ ತುದಿಯನ್ನು 1000 ಭಾಗ ಮಾಡಿದರೆ, 100 ಭಾಗ ಮಾಡಿ ಅದರೊಳಗೆ ಒಂದರಲ್ಲಿ ಮತ್ತೆ 1000 ಭಾಗ ಮಾಡಿದರೆ ಅಷ್ಟು ಸೂಕ್ಷ್ಮ ಅಣು ಜೀವ. ಜಗತ್ತು ಎಷ್ಟು ದೊಡ್ಡದಾಗಿದೆ. ಇಂಥ ದೊಡ್ಡ ಜಗತ್ತಿನೊಳಗೆ ಅಷ್ಟು ಸಣ್ಣ ಜೀವ ಏನೋ ಆಗಿಬಿಡ್ಬೋದಲ್ಲ, ಹಾಳಾಗಿ ಹೋಗ್ಬೋದಲ್ಲ, ಇನ್ನಿಲ್ಲ ಅಂತ ಆಗಬಹುದಲ್ಲ. ಒಳ್ಳೆ ಒಳ್ಳೆ ವಸ್ತ್ರಗಳು, ತಂಬಿಗೆಗಳು, ಪದಾರ್ಥಗಳು, ದೊಡ್ಡ ದೊಡ್ಡ ವಸ್ತುಗಳನ್ನೇ ಇಂಥ ಸಮಾರಂಭಗಳಲ್ಲೇ ಕಳ್ಕೊಂಡ್ಬಿಡ್ತಾರೆ. ಎಲ್ಲೆಲ್ಲಿಯೋ ಸ್ಟೇಷನ್ನಿಗೆ ಹೋದಾಗ ಸಾವಿರಾರು ಜನರ ಸಂಬರ್ಧದಲ್ಲಿ ಎಲ್ಲಿಯೋ ಹೋಗುತ್ತೆ, ಏನೋ ಆಗಿ ಹೋಗ್ತದೆ.
ದೊಡ್ಡ ವಸ್ತುಗಳ ಪರಿಸ್ಥಿತಿಯೇ ಹಾಗಿದ್ದರೆ ಜೀವನಂತಹ ಸೂಕ್ಷ್ಮ ವಸ್ತು, ಇಷ್ಟು ದೊಡ್ಡ ಕಾಲ, ಇಷ್ಟು ದೊಡ್ಡ ದೇಶ, ಇಂಥ ದೊಡ್ಡ ಅನಂತವಾದ ಅವ್ಯಾಕೃತ ಆಕಾಶ ಇದೆ, ಇಷ್ಟು ದೊಡ್ಡ ಜಗತ್ತಿದೆ, ಇಷ್ಟು ದೊಡ್ಡದಾದಂತಹ ಕಾಲ ಇದೆ. ಇಷ್ಟು ದೊಡ್ಡ ಕಾಲದೊಳಗೆ ಯಾವಾಗೋ ಏನೋ ಎಲ್ಲಿಯೋ ಹೋದ ಏನೋ ಆಯಿತು ಅಂತ ಆಗ್ಬೋದು. ಏನೂ ಆಗೋದಿಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಜೀವ ಹಾಗೇ ಇರ್ತಾನೆ. ಕೊಳೆಯೋದಿಲ್ಲ, ಸುಡೋದಿಲ್ಲ, ಒಣಗೋದಿಲ್ಲ, ಅವನನ್ನು ಕತ್ತರಿಸಲಿಕ್ಕಾಗೋದಿಲ್ಲ, ಸಂಹಾರ ಮಾಡಲಿಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ಜ್ಞಾನ, ಆನಂದ, ಓಜಸ್ಸು, ಬಲ ಮೊದಲಾದ ಎಲ್ಲ ಗುಣಗಳಿಂದ ಕೂಡಿಕೊಂಡು ಮೋಕ್ಷದೊಳಗೂ ಅನಂತ ಕಾಲದವರೆಗೆ ಏಕಪ್ರಕಾರನಾಗಿ ಜೀವ ಇರ್ತಾನೆ. ದೇಹ ಮಾತ್ರ ಬದಲಾಗ್ತಾ ಇರ್ತದೆ. ದೇಹ ಅಂದರೆ ಬೇರೆ ಏನಲ್ಲ, ಬಟ್ಟೆ ಇದ್ದ ಹಾಗೆ. ಹೊಸ ಹೊಸ ಬಟ್ಟೆಗಳನ್ನು ಉಡ್ತಾ ಇರ್ತಾನೆ, ಅವನು ಮಾತ್ರ ಹಾಗೇ ಇರ್ತಾನೆ. ಮನುಷ್ಯನಿಗೆ ಮುಪ್ಪು ಸಾವುಗಳಿದ್ದಂತೆ ಜೀವನಿಗೂ ಇದ್ದರೆ ಯಾವ ಸಾಧನೆಗೆ ಏನು ಬೆಲೆ ಇದೆ? ಏನಾಗತ್ತೋ ಇದ್ದಷ್ಟು ದಿವಸ ಮಜಾ ಮಾಡಿ ಹೋಗ್ಬಿಡೋದಷ್ಟೇ. ಧರ್ಮಕ್ಕೆ ಅರ್ಥವೇ ಇಲ್ಲ. ಈ ಜೀವ ಶಾಶ್ವತ, ಶಾಶ್ವತವಾದ ಒಂದು ಫಲವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಎನ್ನುವುದಕ್ಕಾಗೇ ಧರ್ಮಕ್ಕೆ ಅರ್ಥ ಇದೆ, ಜ್ಞಾನಕ್ಕೆ ಬೆಲೆ ಇದೆ. ಅಂತಹ ಜೀವಸ್ವರೂಪವನ್ನು ನಿಯಮನ ಮಾಡುವ ಆ ಪರಮಾತ್ಮನನ್ನು ಜೀವನಾಮಕನಾಗಿ, ಜೀವೋ ವಿನಯಿತ ಸಾಕ್ಷಿ, ಜೀವನಾಮಕನಾಗಿ ಜೀವಾಂತರ್ಯಾಮಿಯಾಗಿರುವ ಆ ಭಗವಂತ, ಅನಿರುದ್ಧ ರೂಪಿಯಾದ ಪರಮಾತ್ಮ, ಆ ಭಗವಂತನ ಉಪಕಾರವನ್ನು ನಾನು ಸ್ಮರಣೆ ಮಾಡುತ್ತೇನೆ. ಚಂದ್ರನಿಗೆ ವಿಕಾರ ಇಲ್ಲ, ಮಂಡಲಕ್ಕೆ ವಿಕಾರ ಇದೆ, ದೇಹಕ್ಕೆ ವಿಕಾರ ಇದೆ, ಜೀವನಿಗೆ ಇಲ್ಲ ಅನ್ನುವುದನ್ನು ನಾನು ಚಂದ್ರಮಂಡಲವನ್ನು, ಚಂದ್ರನ ನೋಡಿ ಎಷ್ಟು ಚೆನ್ನಾಗಿದೆ, ಚಂದ್ರ ಬೆಳಕು ಚೆನ್ನಾಗಿದೆ ಅಂತ ಹೇಳ್ತೇವೆ, ಹೋಗ್ತೇವೆ. ಈ ಅನುಸಂಧಾನ ಬರ್ತದ ನಮಗೆ? ಈ 24 ಗುರುಗಳು ಅಂತ ಅರ್ಥ ಅಲ್ಲ. ಕಂಡದ್ದೆಲ್ಲ ಒಂದು ಸಂದೇಶವನ್ನು ನಮಗೆ ಕೊಡ್ತದೆ. ಅದಕ್ಕೆ ಪರಮಾತ್ಮನನ್ನು ಸರ್ವತೋಮುಖ ಅಂತ ಕರೆಯೋದು. ಎಲ್ಲ ವಸ್ತುಗಳಲ್ಲಿದ್ದು ತನ್ನದೇ ಆದ ಒಂದು ಉಪದೇಶವನ್ನು ದೇವರು ಮಾಡ್ತಾನೆ, ಮಾಡೋದಕ್ಕೆ ಸಿದ್ಧ, ಮಾಡ್ತಾ ಇರ್ತಾನೆ. ಅದನ್ನು ತಿಳಿಯುವವರಿಲ್ಲ, ಕೇಳುವವರಿಲ್ಲ, ಅನುಸಂಧಾನ ಮಾಡುವವರಿಲ್ಲ. ಈ ರೀತಿ ಮಾಡಬೇಕು ಅಂತ ಅವಧೂತ ನಮಗೆ ಕಲಿಸಿಕೊಟ್ಟಿದ್ದಾನೆ. ಸೂರ್ಯ ಯಾವಾಗ ಬೇಕೋ ಆಗ ನೀರನ್ನು ಮೇಲೆ ತೆಗೆದುಕೊಳ್ತಾನೆ. ನಾನು ಇಷ್ಟು ಕಷ್ಟಪಟ್ಟು ನೀರು ತೆಗೆದುಕೊಂಡದ್ದು ನಿಮಗೆ ಕೊಡೋದೇ ಇಲ್ಲ ಅಂದರೆ ನಮ್ಮ ಗತಿ ಏನು? ತಾನೇ ಎವಾಪರೇಟ್ ಮಾಡಿ ಎಲ್ಲವನ್ನ ಮೇಲೆ ಸೆಳೆದುಕೊಂಡ ಸೂರ್ಯ ಸಹಸ್ರಗುಣ ಮುತ್ಸೃಷ್ಟುಂ ಆರತ್ತೇಹಿ ರಸಂ ರವಿಹಿ, ಅದನ್ನು ಮತ್ತೆ 1000 ಪಟ್ಟು ಮಾಡಿ ಸೂರ್ಯ ನಮಗೆ ಕೊಡ್ತಾನೆ. ಹಾಗೆ ನಾವು ಜನರಿಂದ ತೆಗೆದುಕೊಳ್ಳಬೇಕು, ಮತ್ತು ಜನರಿಗೆ ಅವಶ್ಯಕತೆ ಇದ್ದಾಗ ಜನರಿಗೂ ಕೊಡೋದಕ್ಕೂ ಸಿದ್ಧನಾಗಬೇಕು. ಒಬ್ಬರಿದ್ದರು ಹೇಳ್ತಾ ಇದ್ರಂತೆ, ಅವರು ನೋಡಿ ಅಂದರೆ ಕೇಳುವವರಿಗೆ ಎಷ್ಟು ಸಮವಾಗಿ ಎಲ್ಲರನ್ನ ನೋಡ್ತಾರೆ ಅಂತ ಅನಿಸ್ಬೇಕು. ಆದರೆ ಒಳಗೆ ಸ್ವಾರ್ಥ ಏನು? ನಮ್ಮ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮವಾದರೆ, ನಿಮ್ಮ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮವಾದರೆ ನೀವು ನಮಗೆ ಕೊಡಿ. ನಿಮ್ಮ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಆದರೆ ನೀವು ನಮಗೆ ಕೊಡಿ. ನಮ್ಮ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಆದರೆ ನಮಗೆ ನೀವು ಕೊಡಿ. ಅದನ್ನೇ ತಿರುವು ಮಾಡಿ ಹೇಳೋದು. ಕೇಳುವ ವ್ಯಕ್ತಿ ಅಂದ್ಕೊಂಡಿದ್ದ ಪ್ರಾಯ ನಾವು ನಿಮಗೆ ಕೊಡ್ತೇವೆ ಅಂತಾನೋ ಏನೋ ಅಂತ. ಹಾಗನ್ನಲಿಲ್ಲ, ಅದನ್ನೇ ತಿರುಗಿಸಿದ ಅಷ್ಟೇ. ನೀವು ನಮಗೆ ಕೊಡಿ, ನಮಗೆ ನೀವು ಕೊಡಿ. ಯಾವಾಗಿದ್ದರೂ ನೀವೇ ನಮಗೆ ಕೊಡೋದು, ನಾವು ನಿಮಗೇನು ಕೊಡೋದೇ ಇಲ್ಲ ಅಂತ. ಇದಲ್ಲ, ಸೂರ್ಯನಿಂದ ನಾವು ಕಲಿಯಬೇಕಾದದ್ದು. ನಮ್ಮಿಂದ ನೀರನ್ನು ತೆಗೆದುಕೊಳ್ತಾನೆ, ಮತ್ತೆ ನಮಗೆ ಕೊಡ್ತಾನೆ. ಹಾಗೆ ಮನುಷ್ಯ ಪರೋಪಕಾರವನ್ನು ಮಾಡಬೇಕು ಅನ್ನುವುದನ್ನು ಒಂದು. ಎರಡನೇದಾಗಿ ವಸ್ತುಗಳ ಮೇಲೆ ಇದು ನಂದು ಅಂತ ಅಭಿಮಾನ ಇಟ್ಟುಕೊಳ್ಬಾರ್ದು. ಕೊಡೋದು ಅಂದ್ರೇನು? ಅಭಿಮಾನ ತ್ಯಾಗ ಮಾಡೋದು. ಇನ್ನೊಬ್ಬರ ಉಪಕಾರಕ್ಕಾಗಿ ನಾವು ಕೊಡ್ತೇವೆ ಅಂತ ತಿಳ್ಕೋಬಾರ್ದು. ಕೊಡೋದು ನಮ್ಮ ಉಪಕಾರಕ್ಕೆ. ಕೊಡೋದರಿಂದ ಅಷ್ಟು ವಸ್ತುಗಳ ಮೇಲೆ ನಮಗೆ ಅಭಿಮಾನ ಕಡಿಮೆಯಾಗತ್ತೆ. ಅಭಿಮಾನ ಕಡಿಮೆಯಾದರೆ ಸಂಸಾರದ ಮೂಲ ಕಾರಣವನ್ನು ಅಷ್ಟು ನಾವು ಕಡಿಮೆ ಮಾಡಿಕೊಂಡ ಹಾಗಾಯಿತು. ಪುಣ್ಯವೂ ಬರುತ್ತದೆ. ಅದರಿಂದ ಪರಮಾತ್ಮ ಅನಂತಪಟ್ಟು ಹೆಚ್ಚು ಮಾಡಿ ನಮಗೆ ಕೊಡುವುದಕ್ಕೆ ಸಿದ್ಧನಿರ್ತಾನೆ. ಸೂರ್ಯನಿಂದ ಕಲಿತದ್ದು. ಇನ್ನೂ ಒಂದು ಪಕ್ಷಿ, ಕಪೋತ, ಪಾರಿವಾಳ, ತನ್ನ ಮರಿಗಳನ್ನು ಒಬ್ಬ ಬೇಡರವನು ಬಲಿಯಲ್ಲಿ ಹಾಕಿದ್ದಾನೆ ಅಂತ ಕಂಡು ಮೊದಲು ಹೆಣ್ಣು ಪಾರಿವಾಳ ಅಯ್ಯೋ ಮಕ್ಕಳೆಲ್ಲ ಸಿಕ್ಕಿವೆ ಅಂತ ಬಂದು ತಾನೂ ಸಿಕ್ಕೊಂಡಿದೆ. ಗಂಡು ಪಾರಿವಾಳ ಅದೂ ಸಿಕ್ತು. ಸುಲಭವಾಗಿ ಒಂದೇ ಕಡೆಗೆ ಗಂಡು ಹೆಣ್ಣು ಮಕ್ಕಳು ಎಲ್ಲರೂ ಸಿಕ್ಕಿದ್ದಾರೆ ಅಂತ ಅದನ್ನು ಜಾಲ ಹಾಕಿದ ವ್ಯಕ್ತಿ ಬೇಡರವನು ಸುಖವಾಗಿ ಸಂತೋಷದಿಂದ ತೆಗೆದುಕೊಂಡು ಹೋದ. ಹಾಗೆ ಇನ್ನೊಬ್ಬರ ಮೇಲಿನ ಅತಿಯಾದ ಪ್ರೇಮದಿಂದ
ಅವರನ್ನು ಉದ್ಧಾರ ಮಾಡಿಕೊಳ್ಳುವುದಕ್ಕೆ ಹೋಗಿ ನಾವು ದೂರ ಇದ್ದು ಅವರನ್ನು ಉದ್ಧಾರ ಮಾಡಬೇಕೇ ಹೊರತು ನಾವು ಬಂಧನದಲ್ಲಿ ಸಿಕ್ಕೊಳ್ಬಾರದು ಅನ್ನುವುದನ್ನು ಕಪೋತದಿಂದ ಕಲಿತೆ. ಹೆಚ್ಚು ಅಭಿಮಾನವನ್ನು ಮಾಡಬಾರದು ಅಂತ. ಇನ್ನು ಅಜಗರ, ಇವನು ಸ್ವತಃ ಅವಧೂತ, ಸುಮ್ಮನೆ ಮಲ್ಕೊಂಡಿದ್ದ ಒಂದು ಕಡೆಗೆ ಅಷ್ಟೇ, ಏನೂ ಪ್ರಯತ್ನ ಇಲ್ಲದೆ. ಯಾಕೆ ಹೀಗೆ ಮಲ್ಕೊಂಡಿದ್ದಿ ಅಂದರೆ ಅಜಗರವನ್ನು ನೋಡಿ ಕಲಿತದ್ದು. ಅಜಗರ ಅಂದರೆ ಹೆಬ್ಬಾವು, ದೊಡ್ಡ ಸರ್ಪ. ಅದು ಆಹಾರಕ್ಕಾಗಿ ಏನು ಬಹಳ ಪ್ರಯತ್ನ ಮಾಡೋದಿಲ್ಲ, ತನ್ನಷ್ಟಕ್ಕೆ ತಾನೇ ಯಾವುದೋ ಒಂದು ಚಿಕ್ಕ ಮೊಲವೋ ಜಿಂಕೆಯೋ ಅಥವಾ ಇನ್ಯಾವುದೋ ಪ್ರಾಣಿಗಳು ಹತ್ತಿರ ಓಡಾಡ್ತಾ ಇದ್ದರೆ ಬಾಯಿ ತೆಗೆದಿರುತ್ತದೆ, ಅದನ್ನು ಹೊಟ್ಟೆಯಲ್ಲಿ ಹಾಕ್ಕೊಂಡು ಜೀರ್ಣ ಮಾಡಿಕೊಳ್ತದೆ. ಮತ್ತಿನ್ಯಾವಾಗ ಬರ್ತದೋ ಬರುತ್ತೆ, ಅಲ್ಲಿಯವರೆಗೆ ತಾನು ಹೋಗಿ ಹುಡುಕಿ ಬೇಟೆಯಾಡಿ ಪ್ರಾಣಿಗಳನ್ನು ಹಿಡಿದು ತಿನ್ನೋ ಪ್ರಾಣಿ ಅಲ್ಲ ಅದು. ತನ್ನಷ್ಟಕ್ಕೆ ತಾನೇ ಬಾಯಿಗೆ ಬಂದದ್ದನ್ನು ನುಂಗಿ ಜೀರ್ಣ ಮಾಡಿಕೊಂಡು ಹಾಗೇ ಸುಖವಾಗಿರ್ತದೆ. ಅದೇ ಆಹಾರನೇ ಅದಕ್ಕೆ ಸಾಕಾಗತ್ತೆ ಎಷ್ಟೋ ದಿವಸದವರೆಗೆ. ಹಾಗೆ ಆಹಾರಕ್ಕಾಗಿ ಬಹಳಷ್ಟು ಪರದಾಟ ಮಾಡಬಾರದು, ಯದೃಚ್ಛಾ ಲಾಭ ಸಂತುಷ್ಟನಾಗಿರಬೇಕು. ತನ್ನಷ್ಟಕ್ಕೆ ತಾನೇ ದೇವರ ಅನುಗ್ರಹದಿಂದ ಏನು ಸಿಗುತ್ತೋ ಅಷ್ಟರಲ್ಲಿ ತೃಪ್ತನಾಗಿರಬೇಕು ಅನ್ನುವುದನ್ನು ನಾನು ಎಲ್ಲರಿಗೂ ಇಷ್ಟು ದೊಡ್ಡ ಯೋಗ್ಯತೆ ಬರೋದಿಲ್ಲ. ಆಹಾರಕ್ಕಾಗಿ ಪ್ರಯತ್ನ ಮಾಡಿದರೂ ಬಹಳಷ್ಟು ಬಡದಾಟ ಮಾಡಬಾರದು ಅನ್ನುವುದನ್ನಾದರೂ ಎಷ್ಟು ಬೇಕೋ ಹೊಟ್ಟೆ ತುಂಬೋದಕ್ಕೆ ಅಷ್ಟರಲ್ಲಿ ತೃಪ್ತನಾಗಿರಬೇಕು. ಇಷ್ಟನ್ನು ಸಂದೇಶವಾಗಿ ನಾವು ಪಡೆದರೆ ಸಾಕು. ಅವಧೂತನಷ್ಟು ದೊಡ್ಡ ಯೋಗ್ಯತೆ ಎಲ್ಲರಿಗೂ ಇರೋದಿಲ್ಲ. ಆದರೆ ಆಹಾರಕ್ಕಾಗಿಯೇ ಬಹಳ ಹೊಡೆದಾಡುವವರಿದ್ದಾರೆ, ಹಣ ಗಳಿಸುವವರೂ ಇದ್ದಾರೆ, ಅಡುಗೆ ಮಾಡಿಸೋದಕ್ಕೂ ಬಹಳ ಕಷ್ಟ ಕೊಡುವವರಿದ್ದಾರೆ. ಮನೆಯಲ್ಲಿರುವ ಕೆಲಸದವರಿಗಾಗಿರಬಹುದು, ಹೆಂಡತಿಗಾಗಿರಬಹುದು, ಇಂಥದೇ ಆಗಬೇಕು ಅಂತ ಒಂದಿಷ್ಟು ಉಪ್ಪು ಖಾರದಲ್ಲಿ ವ್ಯತ್ಯಾಸ ಆದರೆ ಮುಗಿದೋಯ್ತು ರೌದ್ರಾವತಾರ. ಬೇಡ ಅಷ್ಟೆಲ್ಲ. ಹೊಟ್ಟೆಗೆ ತುಂಬೋದಕ್ಕೆ ಒಂದು ಒಳ್ಳೆಯ ಆಹಾರ ಆರೋಗ್ಯಕರವಾದದ್ದಿದೆ ಅಂದರೆ ಅಷ್ಟರಲ್ಲಿ ತೃಪ್ತರಾದರೆ ಸಾಕು. ಅವರೂ ಕೂಡ ಅಭಿನವ ಅವಧೂತರು ಅಂತ ಬೇಕಾದರೆ ಹೇಳಿಕೊಳ್ಳಬಹುದು, ಕಲಿಯುಗದ ಅವಧೂತರು ಅಂತ. ಏನು, 2 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಿ ಚೂರು ಹೆಚ್ಚು ಕಡಿಮೆ ಆದಾಗ ಸಹನೆ ಮಾಡುವವರು. ಈ ರೀತಿ ಅಜಗರದಿಂದ ನಾನು ಕಲಿತೆ. ಇನ್ನು ಸಮುದ್ರ ಏನಿದ್ರೂ ಹೊರಗೆ ಎಸೆದು ಬಿಡ್ತದೆ, ಯಾವುದನ್ನು ಒಳಗಿಟ್ಟುಕೊಳ್ಳೋದಿಲ್ಲ. ಏನಾದರೂ ಉತ್ಸೇಕ ಇಲ್ಲ, ಅನುತ್ಸೇಕ ಅರ್ಥಾತ್ ವೃದ್ಧಿಕ್ರಾಸಗಳಿಲ್ಲ. ನದಿಗಾದರೆ ಮಳೆ ಬಂತು, ಮಹಾಪೂರ ಬಂತು, ಬೇಸಿಗೆ ಆಯಿತು, ಒಣಗಿ ಹೋಯಿತು, ಸಣ್ಣಾಗಿ ಹರಿತಾ ಇದೆ. ನದಿ ಸಮುದ್ರದಿಂದ ಕಲಿತೆ. ಹಣ ಇನ್ನುಳಿದ ಪದಾರ್ಥಗಳನ್ನು ಬರೀ ಸಂಗ್ರಹ ಮಾಡಿಡಬಾರ್ದು, ಸಂಗ್ರಹ ಮಾಡಿಟ್ಟಿದ್ದನ್ನು ಸ್ವಲ್ಪ ಕೊಡಬೇಕು, ತಾನೂ ಭೋಗ ಮಾಡಬೇಕು. ಬರೀ ಇಟ್ಟು 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 ಅದನ್ನು ನೋಡ್ತಾ ಸಾಯಬಾರ್ದು ಅನ್ನೋದನ್ನು ಆ ಜೇನು ಹುಳದಿಂದ ದಾನಂ ಭೋಗೋ ನಾಶಸ್ತಿಸ್ರಹ ಅಂತ 3 ಗತಿಗಳಿವೆ. ಒಂದಾ ದಾನ ಕೊಡಬೇಕು, ಇಲ್ಲ ಭೋಗ ಮಾಡಬೇಕು, ಇಲ್ಲ ನಾಶ ಆಗುತ್ತೆ. ಅದರಲ್ಲಿ ದಾನ ಮಾಡಿದರೆ ಈ ಜನ್ಮದಲ್ಲಿಯೂ ಲಾಭ, ಮುಂದೆಯೂ ಅದರಿಂದ ತನಗೆ ಲಾಭ ಇದೆ ಎನ್ನುವ ದೃಷ್ಟಿಯಲ್ಲಿ ಆ ಜೇನೆ ಹುಳದಿಂದ ನಾನು ಕಲಿತೆ. ಇನ್ನು ಆನೆ, ಗಂಡಾನೆಯನ್ನು ವಶಕ್ಕೆ ತೆಗೆದುಕೊಳ್ಳಬೇಕು ಅಂತ ಮಾವುತರು ದೊಡ್ಡದಾದ ತೆಗ್ಗು ಮಾಡಿ ಮೇಲೆ ಎಲ್ಲ ಒಂದು ಕಟ್ಟಿಗೆ ಹಾಕಿ ಅದರ ಮೇಲೆ ಹುಲ್ಲು ಹಾಕಿ ಆಚೆಗೆ ಹೆಣ್ಣಾನೆಯನ್ನು ನಿಲ್ಲಿಸ್ತಾರೆ. ಆ ಹೆಣ್ಣಾನೆಯ ಮೋಹದಿಂದ ಗಂಡಾನೆ ಆಚೆಗೆ ಹೋಗಬೇಕು ಅಂತ ಹೋಗುವಾಗ ತಗ್ಗಿನಲ್ಲಿ ಬಿದ್ದು ಮೇಲೆ ಏಳಲಿಕ್ಕೆ ಬರದೆ ಎಷ್ಟೋ ದಿವಸಗಳವರೆಗೆ ತಲೆ ಗಟ್ಟಿಸಿ ಅದರ ಶಕ್ತಿಯೆಲ್ಲ ಕುಂದಿ ಈ ಮಾವುತನಿಗೆ ವಶವಾಗ್ತದೆ. ಹಾಗೆ ಮನುಷ್ಯ ಸ್ತ್ರೀ ಮೋಹಕ್ಕೆ ಬೀಳಬಾರದು ಅನ್ನುವುದನ್ನು ಆನೆಯಿಂದ ಕಲಿತೆ. ಪತಂಗೋ ಮಧುಕೃತ್ ಗಜಃ ಮಧುಹ ಹರಿಣೋ ಮೀನಃ. ಆ ಜೇನುಹುಳವನ್ನು ಹೊಡೆದು ಜೇನುತುಪ್ಪವನ್ನು ತೆಗೆದುಕೊಂಡು ನಾನು ಹೋಗ್ತಾನಲ್ಲ, ಅಂತಹ ವ್ಯಕ್ತಿಯನ್ನು ನೋಡಿ ಅನೇಕ ಶಾಸ್ತ್ರಗಳಿಂದ ಸಂಗ್ರಹ ಮಾಡಿದಂತಹ ತತ್ವಗಳನ್ನು ಕೆಲವರು ಇಟ್ಟಿರ್ತಾರೆ. ಅವರಿಂದ ನಾವು ಲಾಭವನ್ನು ಪಡೆದುಕೊಳ್ಳಬೇಕು ಅನ್ನುವುದನ್ನು ಕಲಿತೆ. ಇನ್ನು ಹರಿಣ, ಶಬ್ದದ ಮೋಹ, ರೂಪದ ಮೋಹ ಇರಬಾರದು ಅಂತ ಪತಂಗದಿಂದ ಕಲಿತ್ರೆ, ಜಿಂಕೆ ಹಾಡು ಹಾಡುವಾಗ ತನ್ಮಯವಾಗಿ ಕೇಳ್ತಾ ನಿಂತು ಬಿಡ್ತದೆ, ಅದಕ್ಕೆ ಶಬ್ದ ಬಹಳ ಸೇರ್ತದೆ. ಇಂಪಾದ ಶಬ್ದವನ್ನು ಕೇಳ್ತಾ ನಿಂತಾಗ ಬಾಣ ಹೊಡೆದು ಕೊಂದು ಬಿಡ್ತಾರೆ. ಎಂದಿಗೂ ನಾವು ಲೌಕಿಕವಾದ ವಾರ್ತೆಗಳನ್ನು, ಹಾಳು ಹರಟೆಯನ್ನು, ಯಾರದೋ ಚರಿತ್ರೆಯನ್ನು ಹೇಳುವಂತಹ ಗಾನಗಳಲ್ಲಿ ಆಸಕ್ತರಾಗಿ ಮೈ ಮರೆತು ನಿಲ್ಲುವಾಗ ಯಮದೇವರು ಬಾಣ ಬಿಟ್ಟು ಅರ್ಥಾತ್ ತನ್ನ ಪಾಶದಿಂದ ಆಯುಷ್ಯವನ್ನು ಹರಣ ಮಾಡುವ ಪ್ರಸಂಗ ಬರುತ್ತೆ. ವ್ಯರ್ಥವಾದ ಗಾನಗಳಲ್ಲಿ ಆಸಕ್ತರಾಗಬೇಡಿ, ಹರಿಮಹಿಮೆಯನ್ನು ತಿಳಿಸುವ ಗಾನದಲ್ಲಿ ಅವಶ್ಯರಾಗಿ ಆಸಕ್ತರಾಗಿ, ಯಮ ಹತ್ತಿರ ಬರೋದಿಲ್ಲ ಅಂತಹ ಗಾನದಲ್ಲಿ ಆಸಕ್ತರಾಗಬೇಕು ಹೊರತು ಲೌಕಿಕ ಗಾನದಲ್ಲಿ ಆಸಕ್ತರಾಗಬಾರದು ಅನ್ನುವುದನ್ನು
ಜಿಂಕೆಯಿಂದ ಕಲಿತೆ ಅಂತ. ಮಧುವಾ ಹರಿಣೋ ಮೀನಃ, ನಾಲಿಗೆ ವಶವಾಗಿರಬೇಕು. ಏನೋ ಒಂದು ಸಣ್ಣ ಆಹಾರವನ್ನು ತನ್ನ ಜಾಲಕ್ಕೆ ಜೋಡಿಸಿ ಆ ಆಶೆಗೆ ಮೀನು ಹತ್ತಿರ ಬರುತ್ತೆ, ಮಳಿ ಸಿಕ್ಕೊಂಡು ಒದ್ದಾಡಿ ಸಾಯತ್ತೆ. ಹಾಗೆ ಮನುಷ್ಯ ರಸನೇಂದ್ರಿಯವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ಆ ರಸನೇಂದ್ರಿಯಕ್ಕೆ ವಶನಾಗಿ ಅನೇಕ ವಿಧವಾದ ದುಃಖಗಳನ್ನು ಅನುಭವಿಸಬೇಕಾಗತ್ತೆ. ಹೊಟ್ಟೆಗಾಗಿ ನಾನಾ ವಿಧವಾದ ತಪ್ಪುಗಳನ್ನು ಮನುಷ್ಯ ಮಾಡ್ತಾ ಸಂಸಾರದಲ್ಲಿ ಸಿಗುತ್ತಾನೆ, ಬಲಿಗೆ ಬೀಳ್ತಾನೆ ಅನ್ನೋದನ್ನು ಆ ಮೀನದಿಂದ ಕಲಿತೆ ಅಂತ. ನೋಡಿ ಏನೇನು ಕಲಿತಾ ಇದ್ದಾನೆ ಒಬ್ಬ ಅವಧೂತ. ಇದೇ ರೀತಿ ಆ ಭಗವಂತನ ಮಹಿಮೆಯನ್ನು ತಿಳಿಸ್ತಾ ಸಮಗ್ರವಾದ ಭಾಗವತದ ಕಥೆಯನ್ನು ಸಂಕ್ಷಿಪ್ತವಾಗಿ ಶೌನಕರಿಗೆ ಮತ್ತೆ ತಿಳಿಸಿ ಉಪಸಂಹಾರವನ್ನು ಮಾಡ್ತಾರೆ ಸೂತಾಚಾರ್ಯರು. ಉಪಚಿತ ನವಶಕ್ತಿಭಿಸ್ವಾತ್ಮನ್ಯುಪರಚಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರಧಾಮ್ನೆ ಸುರರ್ಷಭಾಯ ನಮಃ ಸನಾತನಾಯ. ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಮನಸ್ತತ್ವ, ಪಂಚಮಹಾಭೂತಗಳನ್ನು ನಿಮಿತ್ತ ಮಾಡಿಕೊಂಡು ಈ ನವಶಕ್ತಿಗಳಿಂದ ಸಮಗ್ರವಾದ ಜಗತ್ತನ್ನು ನಿರ್ಮಾಣ ಮಾಡಿ ತನ್ನೊಳಗೇ ಇಟ್ಟುಕೊಂಡ ಆ ಪರಮಾತ್ಮನಿಗೆ, ಸರ್ವವೇದ ಪ್ರತಿಪಾದ್ಯನಾದ ಅನಾದಿನಿತ್ಯನಾದ ಪರಮಾತ್ಮನಿಗೆ ಅನಂತ ನಮನಗಳು ಎಂಬುದಾಗಿ ಶ್ರೀಮದ್ಭಾಗವತದ ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ. ಜನ್ಮಾದ್ಯಸ್ಯ ಯತಃ ಅಂತ ಜ ಎಂಬ ಅಕ್ಷರದಿಂದ ಪ್ರಾರಂಭ ಮಾಡಿ ಸುರರ್ಷಭಾಯ ನಮಃ ಸನಾತನಾಯ ಅಂತ ಯ ಎಂಬ ಅಕ್ಷರದಿಂದ ಉಪಸಂಹಾರ ಮಾಡಿ ಈ ಗ್ರಂಥ ಜಯಪ್ರದ, ಸಂಸಾರದಲ್ಲಿ ಜಯವನ್ನು ಕೊಡುವಂತಹದ್ದು. ಈಸಬೇಕು, ಇದ್ದು ಜಯಿಸಬೇಕು ಅಂತ ಈ ಸಂಸಾರದಲ್ಲಿರುವ ಕಾಮಕ್ರೋಧಾದಿಗಳನ್ನು ಗೆದ್ದು ಭಗವಂತನ ಸೇವೆಯನ್ನು ಮಾಡುವುದಕ್ಕೆ ಅನುಗ್ರಹವನ್ನು ಮಾಡುವಂತಹ ಗ್ರಂಥ ಇದು ಶ್ರೀಮದ್ಭಾಗವತ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಶ್ರೇಷ್ಠವಾದ ಈ ಗ್ರಂಥವನ್ನು ಮಾಡುವುದರಿಂದ ವೇದವ್ಯಾಸದೇವರಿಗೇನು ಲಾಭ ಇಲ್ಲ. ಯತ್ರ ತ್ರಿಸರ್ಗೋ ಮೃಷ, ಇಡೀ ಜಗತ್ತಿನ ಸೃಷ್ಟಿ ಮಾಡಿದ್ದು ವೇದವ್ಯಾಸದೇವರಿಗೆ ಹೇಗೆ ಪ್ರಯೋಜನ ಇಲ್ಲ ಪರಮಾತ್ಮನಿಗೆ, ಭಾಗವತದಿಂದಲೂ ಅವನಿಗೇನು ಲಾಭ ಇಲ್ಲ. ತನ್ನ ಕೀರ್ತಿಯನ್ನು ಎಲ್ಲರೂ ಹೊಗಳಿದರು ಅಂತೇನು ಭಾಳ ಖುಷಿ ಇಲ್ಲ ಅವನಿಗೆ. ಹೊಗಳಿದರೆ ನಿಮ್ಮ ಉದ್ಧಾರ, ಇಲ್ಲದೆ ಇದ್ದರೆ ಇಲ್ಲ. ಹಾಗಾಗಿ ಇದನ್ನೆಲ್ಲ ಮಾಡಿದ್ದು ನನಗಾಗಿ ಅಲ್ಲ, ಎಲ್ಲ ಸಜ್ಜನರಿಗಾಗಿ ಅಂತ. ಜ ಎಂಬ ಅಕ್ಷರದಿಂದ ಪ್ರಾರಂಭ, ಕೊನೆ ಎರಡು ಅಕ್ಷರ ಸನಾತನಾಯ, ಆ ನಾಯ ಜೋಡಿಸಿದರೆ ಜನಾಯ. ಈ ಗ್ರಂಥ ಮಾಡಿದ್ದು ನಿಮಗಾಗಿ, ನನಗಾಗಿ ಅಲ್ಲ. ಓದಿದರೆ ನಿಮ್ಮ ಉದ್ಧಾರ, ಇಲ್ಲದೇ ಇದ್ದರೆ ಇಲ್ಲ ಅಂತ ಪರಮಾತ್ಮ ತಿಳಿಸಿಕೊಡ್ತಾನೆ. ಅಂತಹ ಶ್ರೀಮದ್ಭಾಗವತವನ್ನು ಕೇಳಿ ಕೊನೆಗೆ ಪ್ರಾರ್ಥನೆ, ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶನಾಥಸ್ತ್ವನ್ನೋ ಯತಃ ಪ್ರಭೋ. ಪ್ರತಿ ಜನ್ಮದಲ್ಲಿಯೂ ಪರಮಾತ್ಮನ ಪಾದಾರವಿಂದಗಳಲ್ಲಿ ಭಕ್ತಿ ಇರಲಿ. ಪ್ರತಿಯೊಂದು ಕಾರ್ಯಗಳನ್ನು ಮಾಡುವಾಗಲೂ ಭಗವಂತನ ಸ್ಮರಣೆ ಬರಲಿ. ಅಂತರ್ಯಾಮಿಯಾದ ಪರಮಾತ್ಮನ ಚಿಂತನೆ, ಲಕ್ಷ್ಮೀದೇವಿ, ವಾಯುದೇವರು, ತತ್ವಾಭಿಮಾನಿ ದೇವತೆಗಳು, ಗರುಡಶೇಷ ರುದ್ರಾದಿಗಳ ಎಲ್ಲರ ಸ್ಮರಣೆ ಕಾಲಕಾಲಕ್ಕೆ ನಮಗೆ ಬರ್ತಾ ಇರಲಿ. ಹಾಗೆ ಅನುಗ್ರಹವನ್ನು ಮಾಡು. ತಥಾ ಕುರುಷ್ವ ದೇವೇಶ ನಾಥಸ್ತ್ವನ್ನೋ ಯತಃ ಪ್ರಭೋ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನಃ ತಂ ನಮಾಮಿ ಹರಿಂ ಪರಂ ಅಂತ. ಆ ಪರಮಾತ್ಮನ ನಾಮ ಸಂಕೀರ್ತನವನ್ನು ಮಾಡಿದರೆ ಎಲ್ಲ ಪಾಪಗಳ ಪರಿಹಾರ, ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಎಲ್ಲ ದುಃಖಗಳ ಪರಿಹಾರ. ಅಂತಹ ಪರಮಾತ್ಮನಿಗೆ ಅನಂತ ನಮನಗಳು ಎಂಬುದಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ನೀವು ಎಲ್ಲರೂ ನಮ್ಮ ಗುರುಗಳ ಅನುಗ್ರಹದಿಂದ ಒಂದೆರಡು ಅಕ್ಷರಗಳನ್ನು ಏನು ಹೇಳಿದ್ದೇವೆ ಇದರೊಳಗೆ ಏನಾದರೂ ಪುಣ್ಯ ಬಂದಿದ್ದರೆ ಗುರುಗಳ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ, ಗುರುಗಳ ದ್ವಾರ ಎಲ್ಲ ಗುರು ಪರಂಪರೆ, ಋಷಿಗಳು, ನಾರದಾದಿ ಮಹರ್ಷಿಗಳು, ತತ್ವಾಭಿಮಾನಿ ದೇವತೆಗಳು, ಮುಖ್ಯಪ್ರಾಣದೇವರು, ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಪಾದಪದ್ಮಗಳಲ್ಲಿ ಈ ಎಲ್ಲ ಪುಣ್ಯವನ್ನು ಸಮರ್ಪಣೆ ಮಾಡಿ, ಇನ್ನಿತರ ಎಲ್ಲ ಸೇವೆಗಳನ್ನೂ ಸಮರ್ಪಣೆ ಮಾಡಿ, ಅದರಿಂದ ಇದೇ ಒಂದು ಫಲವನ್ನು ದೇವರು ನಮಗೆ ಕರುಣಿಸಲಿ. ನಿರಂತರವಾಗಿ ತನ್ನ ಪಾದಗಳಲ್ಲಿ ಭಕ್ತಿಯನ್ನು ಕೊಡಲಿ, ಜ್ಞಾನವನ್ನು ಕೊಡಲಿ, ವಿಷಯಗಳಲ್ಲಿ ವೈರಾಗ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ಹೇಳಿಕೊಳ್ಳಿ. ನಾಹಂಕರ್ತ ಹರಿಃಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸಃ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ. ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವೋದಿತಂ ಸದಾ ಹರಿಯಧೀನಂಚ ಸರ್ವತ್ರ ಇತ್ಯೇವಂ ನ್ಯಾಸೋ ಹರೌ ಸ್ಮೃತಃ. ಈ ಎಲ್ಲ ಜ್ಞಾನವೂ ಆ ಭಗವಂತನ ಪೂಜೆ ಎಂಬುದಾಗಿ ಸಮರ್ಪಣೆಯನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ.
రామ 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 కృష్ణ 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 జై శ్రీరామ్ జై శ్రీకృష్ణ.